ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಇಂಟಿಗ್ರೇಷನ್ ನ ಡಿಸ್ಕಸ್ ಮಾಡ್ತೀವಿ. ಓಕೆ, ಈ ಇಂಟಿಗ್ರೇಷನ್ ಅಂದ್ರೆ ಫಸ್ಟ್ ಆಫ್ ಆಲ್ ಇಂಟಿಗ್ರೇಷನ್ ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಭಯ ಬೀಳ್ತಾರೆ. ಓಕೆ, ಸೊ ನಿಮ್ಗೆ ಇಂಟಿಗ್ರೇಷನ್ ಚಾಪ್ಟರ್ ಚೆನ್ನಾಗಿ ಬರಬೇಕಂದ್ರೆ ಈ ಪಾಯಿಂಟ್ಸ್ ನ ನೆನ್ಪಿಟ್ಕೊಳ್ಳಿ. ಓಕೆ, ಇಂಟಿಗ್ರೇಷನ್ ನಿಮ್ಗೆ ಚೆನ್ನಾಗಿ ಬರಬೇಕು. ಓಕೆ, ನಮ್ಗೆ ಸೆಕೆಂಡ್ PUC ಅಲ್ಲಿ ಹೈಯೆಸ್ಟ್ ವೇಟೇಜ್ ಇರುವಂತ ಚಾಪ್ಟರ್, ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು ಇಂಟಿಗ್ರೇಷನ್. ಓಕೆ, ಈ ಚಾಪ್ಟರ್ ನಿಮ್ಗೆ ಚೆನ್ನಾಗಿ ಬರಬೇಕಂದ್ರೆ ಈ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪಾಯಿಂಟ್ ನಿಮ್ಗೆ ಡಿಫ್ರೆನ್ಸಿಯೇಷನ್ ಓಕೆ ಅಂಡ್ ಇಂಟಿಗ್ರೇಷನ್ ಫಾರ್ಮುಲಾಸ್ ಚೆನ್ನಾಗಿ ಬರಬೇಕು. ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಫಾರ್ಮುಲಾಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೆಕೆಂಡ್ ನಿಮ್ಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಗೊತ್ತಿರಬೇಕು. ನಿಮ್ಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್, ಟ್ರಿಗೋ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೆಕೆಂಡ್. ಥರ್ಡ್ ಪಾಯಿಂಟ್ ನಿಮ್ಗೆ ಲಾಗರಿಥಮಿಕ್ ಫಾರ್ಮುಲಾಸ್ ಕೂಡ ಗೊತ್ತಿರಬೇಕು. ಲಾಗ್ ಫಾರ್ಮುಲಾಸ್. ಓಕೆ, ನಿಮ್ಗೆ ಲಾಗ್ ಫಾರ್ಮುಲಾಸ್ ಕೂಡ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಈ ಲಾಗ್ ಫಾರ್ಮುಲಾಸ್ ಅಲ್ಲಿ ನಾವು ಮೇನ್ ಆಗಿ ಯೂಸ್ ಮಾಡೋ ಫಾರ್ಮುಲಾಸ್ ಲಾಗ್ ಆಫ್ m ಪ್ಲಸ್ ಲಾಗ್ ಆಫ್ m ಇಂಟು n. ಈ ಫಾರ್ಮುಲಾ ಒಂದು ಯೂಸ್ ಮಾಡ್ತೀವಿ, ಲಾಗ್ m. ಓಕೆ, ಪ್ಲಸ್ ಲಾಗ್ n ಈ ಒಂದು ಫಾರ್ಮುಲಾ. ಇನ್ನೊಂದು ಸೆಕೆಂಡ್ ಲಾಗ್ m ಬೈ n ಫಾರ್ಮುಲಾ, ಇದೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ, ಲಾಗ್ m ಮೈನಸ್ ಲಾಗ್ n. ಅಂಡ್ ಥರ್ಡ್ ಓಕೆ n ಇಂಟು ಲಾಗ್ m ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ m ಪವರ್ ಆಫ್ n. ಓಕೆ, ನೀವು ಇಂಟಿಗ್ರೇಷನ್ ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಕೂಡ ತುಂಬಾ ಈಸಿಯಾಗಿ ಬರುತ್ತೆ. ಓಕೆ, ನೀವು ಇಂಟಿಗ್ರೇಷನ್ ಅಲ್ಲಿ ಚೆನ್ನಾಗಿದ್ರೆ, ಡಿಫರೆನ್ಶಿಯೇಷನ್ ಇಂಟಿಗ್ರೇಷನ್ ಅಲ್ಲಿ ನೀವು ಚೆನ್ನಾಗಿದ್ರೆ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಆಲ್ಸೋ ವೆರಿ ಈಸಿ ಇರುತ್ತೆ ನಿಮ್ಗೆ. ಓಕೆ, ಈ 3 ಫಾರ್ಮುಲಾಸ್ ಮೇನ್ ಆಗಿ ಲಾಗರಿಥಮಿಕ್ ಅಲ್ಲಿ ಈ 3 ಮೇನ್ ಫಾರ್ಮುಲಾಸ್ ನಾವು ಯೂಸ್ ಮಾಡ್ತೀವಿ. ಓಕೆ, ಅದ್ರ ಜೊತೆಯಲ್ಲಿ ನಿಮ್ಗೆ ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಗೊತ್ತಿರಬೇಕು, ಲೈಕ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಓಕೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಆಗಿರ್ಬೋದು, ಇಲ್ಲಾಂದ್ರೆ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಎಕ್ಸೆಟ್ರಾ. ಓಕೆ, ಈ ಆಲ್ಜಿಬ್ರಿಕ್ ಐಡೆಂಟಿಟೀಸ್ ನಿಮ್ಗೆ ಗೊತ್ತಿರಬೇಕು. ನೀವು ಈ 4 ಥಿಂಗ್ಸ್ ಮೇಲೆ ನೀವು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಇಂಟಿಗ್ರೇಷನ್ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಇಂಟಿಗ್ರೇಷನ್ ವೆರಿ ಈಸಿ ಇರುತ್ತೆ. ಓಕೆ, ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಎಲ್ಲಾ 4 ಪಾಯಿಂಟ್ ನಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಿಫರೆನ್ಶಿಯೇಷನ್ ಇಂಟಿಗ್ರೇಷನ್ ಫಾರ್ಮುಲಾಸ್, ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ನಾನು ಕೊಡ್ತೀನಿ. ಓಕೆ, ಯಾವ್ಯಾವ ಟ್ರಿಗ್ನೋಮೆಟ್ರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದೋ ಅದನ್ನ ನಿಮ್ಗೆ ಕೊಡ್ತೀನಿ, ಇಲ್ಲಿ ಲಿಸ್ಟ್ ಔಟ್ ಮಾಡ್ತೀನಿ ನಿಮ್ಗೆ. ಆ ಫಾರ್ಮುಲಾಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡಿಫರೆನ್ಶಿಯೇಷನ್ ಇಂಟಿಗ್ರೇಷನ್ ಫಾರ್ಮುಲಾಸ್ ನ ಪ್ರಾಕ್ಟೀಸ್ ಮಾಡಿ. ಓಕೆ, ಅಂಡ್ ಲಾಗ್ ಫಾರ್ಮುಲಾಸ್, ಈ ಮೇನ್ ಆಗಿ ಈ 3 ಫಾರ್ಮುಲಾಸ್ ನ ನೆನ್ಪಿಟ್ಕೊಳ್ಳಿ. ಓಕೆ, ಮೇನ್ ಆಗಿ ಈ 3 ಫಾರ್ಮುಲಾಸ್ ನ ಯೂಸ್ ಮಾಡ್ತೀವಿ ನಾವು. ಓಕೆ, ಅಂಡ್ ಐಡೆಂಟಿಟೀಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಸ್ಕ್ವೇರ್, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಈ 3 ಸ್ಟಾರ್ಟಿಂಗ್ ಈ 3 ಐಡೆಂಟಿಟೀಸ್ ಇಲ್ಲ, ಈ 3 ಐಡೆಂಟಿಟೀಸ್ ಆದ್ರೂ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಇಷ್ಟು ಗೊತ್ತಿದ್ರೆ ನಿಮ್ಗೆ ಇಂಟಿಗ್ರೇಷನ್ ತುಂಬಾ ಈಸಿ ಇರುತ್ತೆ. ಓಕೆ, ನಾವು ತುಂಬಾ ಸ್ಮೂತ್ ಆಗಿ ಎಲ್ಲ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅಲ್ಲಿ ಟಾಪ್ 6 ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರತಿಯೊಂದು ಎಕ್ಸರ್ಸೈಸ್ ಅಲ್ಲಿ. ಓಕೆ, ನಿಮ್ಗೆ ಎಲ್ಲೂ ನೋಡಿ ಲಾಸ್ಟ್ ಎಂಡಿಂಗ್ ವಿಡಿಯೋ ಬರೋ ಪಟ್ಟಿಗೆ ನೀವು ಇಂಟಿಗ್ರೇಷನ್ ಅಂದ್ರೆ ನಿಮ್ಗೆ ಭಯನೇ ಇರಲ್ಲ. ಹಾಗೆ ನಿಮ್ಗೆ ಒಂದು ಶಾರ್ಟ್ ಟ್ರಿಕ್ಸ್ ಅಂಡ್ ವೆರಿ ಈಸಿ ವೇ ಅಲ್ಲಿ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಓಕೆ, ಇಲ್ಲಿ ಫಸ್ಟ್ ಇಂಟಿಗ್ರೇಷನ್ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಇಂಡೆಫಿನಿಟ್ ಇಂಟಿಗ್ರೇಷನ್. ಓಕೆ, ಇನ್ನೊಂದು ಡೆಫಿನಿಟ್ ಇಂಟಿಗ್ರೇಷನ್ ಅಂತ. ಓಕೆ, ಇಂಡೆಫಿನಿಟ್ ಅಂದ್ರೆ ಏನಂದ್ರೆ, ಇಂಡೆಫಿನಿಟ್ ಅಲ್ಲಿ ನಿಮ್ಗೆ ಈ ಫಾರ್ಮೆಟ್ ಅಲ್ಲಿ ಇರುತ್ತೆ, ಇಂಟಿಗ್ರೇಷನ್ f ಆಫ್ x dx ದಟ್ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಬಟ್ ಇಂಡೆಫಿನಿಟ್ ಅಲ್ಲಿ ಕಾನ್ಸ್ಟೆಂಟ್ ಇರಲ್ಲ, ಇಲ್ಲಿ ನಿಮ್ಗೆ ಲಿಮಿಟ್ಸ್ ಇರುತ್ತೆ. ಓಕೆ, ಇಷ್ಟೇ ಡಿಫ್ರೆನ್ಸ್. ಇಂಡೆಫಿನಿಟ್ ಅಲ್ಲಿ ನಿಮ್ಗೆ ಪ್ಲಸ್ ಕಾನ್ಸ್ಟೆಂಟ್ ಇರುತ್ತೆ, ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಇರುತ್ತೆ. ಬಟ್ ಇಂಡೆಫಿನಿಟ್ ಅಲ್ಲಿ ನಿಮ್ಗೆ ಲಿಮಿಟ್ಸ್ ಇರುತ್ತೆ, ಕಾನ್ಸ್ಟೆಂಟ್ ಇರಲ್ಲ. ಓಕೆ, ಇದು ನಿಮ್ಗೆ 2 ಟೈಪ್ಸ್ ಇರುತ್ತೆ ಇಂಟಿಗ್ರೇಷನ್ ಅಲ್ಲಿ, ಇಂಡೆಫಿನಿಟ್, ಡೆಫಿನಿಟ್. ಓಕೆ, ಡೆಫಿನಿಟ್ ಇಂಟಿಗ್ರೇಷನ್ ನಾನು ಸಪರೇಟ್ ಆಗಿ ನಿಮ್ಗೆ ಸಪರೇಟ್ ವಿಡಿಯೋ ಮಾಡ್ತೀನಿ. ನೀವು ಇಂಡೆಫಿನಿಟ್ ಅಲ್ಲಿ
ಇಂಡೆಫಿನಿಟ್ ಏನಾದ್ರು ನೀವು ಚೆನ್ನಾಗಿ ಮಾಡಿದ್ರೆ ಡೆಫಿನೆಟ್ ಅಲ್ಲಿ 7.8 7.9 ಈ ಎರಡೂ ಎಕ್ಸರ್ಸೈಸ್ ತುಂಬಾ ಈಸಿಯಾಗಿ ಮಾಡ್ತೀರಾ. ಓಕೆ, ಇನ್ನ 7.10 ಎಕ್ಸರ್ಸೈಸ್ 7.10 ಇದೆಯಲ್ಲ NCERT ಅಲ್ಲಿ. ಓಕೆ NCERT ಅಲ್ಲಿ ಎಕ್ಸರ್ಸೈಸ್ 7.10 ಪ್ರಾಪರ್ಟೀಸ್ ಮೇಲೆ ಇರುತ್ತೆ, ಪ್ರಾಪರ್ಟೀಸ್ ಆಫ್ ಡೆಫಿನಿಟ್ ಇಂಟಿಗ್ರೇಷನ್. ಓಕೆ, ಇದು ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ, ತುಂಬಾ ಈಸಿ ಇರುತ್ತೆ. ಓಕೆ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಫಸ್ಟ್ ನೋಡಿ, ಇದು ಫಾರ್ಮುಲಾಸ್, ಡಿಫರೆನ್ಶಿಯೇಷನ್ ಫಾರ್ಮುಲಾಸ್ ಇವು. ಓಕೆ, ಇಂಟಿಗ್ರೇಷನ್ ಫಾರ್ಮುಲಾಸ್. ಓಕೆ, ಈ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಲೇಬೇಕು, ತುಂಬಾ 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 ಇಂಪಾರ್ಟೆಂಟ್. ಒಂದ್ಸಲ ಸ್ಕ್ರೀನ್ ಶಾಟ್ ತಗೊಳ್ಳಿ ಈ ಫಾರ್ಮುಲಾಸ್ ನ. ಓಕೆ, ಇಂಟಿಗ್ರೇಷನ್ ಆಫ್ ಸಿ ಡಿ ಎಕ್ಸ್ ಇದ್ರೆ CX ಪ್ಲಸ್ ಸಿ ಅಂತ ಬರೀತೀವಿ. ಓಕೆ, ಇಂಟಿಗ್ರೇಷನ್ ಆಫ್ DX ಅಂದ್ರೆ X ಪ್ಲಸ್ ಸಿ, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೋಡಿ ಇದೆ. ಓಕೆ, ಇಂಟಿಗ್ರೇಷನ್ ಆಫ್ x ಪವರ್ ಆಫ್ n dx ಅಂದ್ರೆ x ಪವರ್ ಆಫ್ n ಪ್ಲಸ್ 1 ಬೈ n ಪ್ಲಸ್ 1 ಇರುತ್ತೆ. ಇಂಟಿಗ್ರೇಷನ್ ಆಫ್ ಸೈನ್ DX ಅಂದ್ರೆ ಮೈನಸ್ ಕಾಸ್ ಎಕ್ಸ್. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ DX ಅಂದ್ರೆ ಸೈನ್ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ DX ಅಂದ್ರೆ ಮೈನಸ್ ln. ಓಕೆ, ಮಾಡ್ ಆಫ್ ಕಾಸ್ ಎಕ್ಸ್ ಇರುತ್ತೆ. ಇದನ್ನ ನಾವು ln, ಓಕೆ, ನ್ಯಾಚುರಲ್ ಲಾಗ್. ln ಅಂದ್ರೆ ನ್ಯಾಚುರಲ್ ಲಾಗ್. ಓಕೆ, ಅಂದ್ರೆ ಬೇಸ್ ಅನ್ನೋದು ಇರುತ್ತೆ. ಓಕೆ, ಮಾಡ್ ಆಫ್ ಸೀಕೆಂಟ್ ಎಕ್ಸ್ ಅಂತಾನು ಬರೀಬಹುದು ಪ್ಲಸ್ ಸಿ. ಓಕೆ, ln ಮಾಡ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ, ಇದನ್ನು ನಾವು ಮೈನಸ್ ln ಆಫ್ ಮಾಡ್ ಆಫ್ ಕೋಸಿಕೆಂಟ್ ಎಕ್ಸ್ ಅಂತಾನು ಬರೀಬಹುದು ಪ್ಲಸ್ ಸಿ. ಓಕೆ, ಅಂಡ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ DX ln ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ. Integration of cosecant x dx is equal to minus ln of cosecant x plus cot x plus c. Integration of e power of x dx e power of x plus c. Integration of a power of x dx a power of x by ln of a. And integration of 1 by x dx ln of mod x ಇರುತ್ತೆ. ಓಕೆ, ಇಷ್ಟು ಫಾರ್ಮುಲಾಸ್ ನಿಮ್ಗೆ ಚೆನ್ನಾಗಿ ಬರಬೇಕು. ಇದ್ರ ಜೊತೆಲಿ ಇನ್ನ ಸ್ವಲ್ಪ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದೆ. ಓಕೆ, ಅವು ಕೂಡ ನೀವು ಕಲ್ತ್ಕೊಬೇಕಾಗುತ್ತೆ. ಏನು ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂತ ಒಂದ್ಸಲ ಲಿಸ್ಟ್ ಔಟ್ ಮಾಡೋಣ. ಓಕೆ, ಒಂದು ಸಮ್ ಇಂಟಿಗ್ರೇಷನ್. ಫಸ್ಟ್ ಯಾವ ಫಾರ್ಮುಲಾಸ್ ಮಿಸ್ ಆಗಿದೆ ಇಲ್ಲಿ? ಇಂಟಿಗ್ರೇಷನ್ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಇದೆ, ಕಾಟ್ ಇದೆ, ಸೀಕೆಂಟ್ ಇದೆ, ಕೋಸೆಕೆಂಟ್ ಇದೆ. ಓಕೆ, ಇಂಟಿಗ್ರೇಷನ್ ಇದ್ರ ಜೊತೆಲಿ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ DX, ಇದು ಕೂಡ ಇಂಪಾರ್ಟೆಂಟ್ ಫಾರ್ಮುಲಾ, ಆಡ್ ಮಾಡ್ಕೊಳ್ಳಿ. ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಓಕೆ, ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಎಕ್ಸ್ ಸ್ಕ್ವೇರ್ ಎಕ್ಸ್ DX minus cot x dx, sorry, minus cot x plus c. Okay, integration secant x tan x dx. Okay, secant x plus c. Integration of cosecant x cot x dx, that is equal to minus cosecant x plus c. Okay, ಈ 4 ಫಾರ್ಮುಲಾಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾಸ್. ಓಕೆ, ಈ 4 ಫಾರ್ಮುಲಾಸ್ ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಇದ್ರ ಜೊತೆಯಲ್ಲಿ ಟ್ರಿಗೋ ಫಾರ್ಮುಲಾಸ್. ಓಕೆ, ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್. ಓಕೆ, ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಯಾವೆಲ್ಲ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಇಂಪಾರ್ಟೆಂಟ್? ಓಕೆ, ಫಸ್ಟ್ ಐಡೆಂಟಿಟಿ ಸೈನ್ ಸ್ಕ್ವೇರ್ ಎಕ್ಸ್ ಓಕೆ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1. ಓಕೆ, ಇದನ್ನ ನಾವು ಹೀಗೂ ಬರ್ಕೊಂತೀವಿ. ನಮ್ಗೇನಾದ್ರು ಸೈನ್ ಸ್ಕ್ವೇರ್ ಎಕ್ಸ್ ಬೇಕಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಂತೀವಿ. ಓಕೆ, ನಮ್ಗೇನಾದ್ರು ಕಾಸ್ ಸ್ಕ್ವೇರ್ ಎಕ್ಸ್ ಬೇಕಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೀತೀವಿ. ಓಕೆ, ಈ ಒಂದು ಫಾರ್ಮುಲಾನೇ ಈಗ ಡಿಫ್ರೆಂಟ್ ಬೇಸ್ ಅಲ್ಲಿ ನಾವು ಬರ್ಕೊಬಹುದು. ಓಕೆ, ಇನ್ನೊಂದು ಸೆಕೆಂಡ್ ಫಾರ್ಮುಲಾ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಅಂತ ಬರೀತೀವಿ. ಓಕೆ, ಅದೇ ನಮ್ಗೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೇಕಾದ್ರೆ ಇದನ್ನ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಬರೀತೀವಿ. ಓಕೆ, ನೆನ್ಪಿಟ್ಕೊಳ್ಳಿ. ಥರ್ಡ್ ಒನ್ ಇನ್ನೊಂದು ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್
ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 1. ಓಕೆ, ನಮ್ಗೇನಾದ್ರೂ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಬೇಕಂದ್ರೆ ಈ ಕಾಟ್ ಸ್ಕ್ವೇರ್ ಎಕ್ಸ್ ನ ಈ ಸೈಡ್ ಕಳಿಸ್ಕೊಂಡ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಓಕೆ, ಈ ಫಾರ್ಮುಲಾ ಕೂಡ ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡಬಲ್ ಆಂಗಲ್ ಫಾರ್ಮುಲಾಸ್ ಗೊತ್ತಿರ್ಬೇಕು ನಿಮ್ಗೆ. sin 2x ದಟ್ ಈಸ್ ಈಕ್ವಲ್ ಟು 2 sin x cos x. ಓಕೆ, ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ ಇದು ಕೂಡ ನೆನಪಿಟ್ಕೊಳ್ಳಿ, ತುಂಬಾ ಸಲ ಯೂಸ್ ಮಾಡ್ತಾ ಇರ್ತೀವಿ. ಅಂಡ್ cos 2x ಫಾರ್ಮುಲಾ cos ಸ್ಕ್ವೇರ್ ಎಕ್ಸ್ ಮೈನಸ್ sin ಸ್ಕ್ವೇರ್ ಎಕ್ಸ್. ಓಕೆ, ಇಲ್ಲಿ cos ಸ್ಕ್ವೇರ್ ಎಕ್ಸ್ ಅಂತ ನೋಡಿ. cos ಸ್ಕ್ವೇರ್ ಎಕ್ಸ್ ಅಂದ್ರೆ ಏನ್ ಗೊತ್ತು, 1 ಮೈನಸ್ sin ಸ್ಕ್ವೇರ್ ಎಕ್ಸ್ ಅಲ್ಲ. 1 ಮೈನಸ್ sin ಸ್ಕ್ವೇರ್ ಎಕ್ಸ್ ರಿಪ್ಲೇಸ್ ಮಾಡಿದ್ರೆ, ಓಕೆ, ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ 1 ಮೈನಸ್ 2 sin ಸ್ಕ್ವೇರ್ ಎಕ್ಸ್ ಬರುತ್ತೆ ಒಂದು ಫಾರ್ಮುಲಾ. ಓಕೆ, ಅದೇ ನೀವು sin ಸ್ಕ್ವೇರ್ ಎಕ್ಸ್ ಹತ್ರ 1 ಮೈನಸ್ cos ಸ್ಕ್ವೇರ್ ಎಕ್ಸ್ ರಿಪ್ಲೇಸ್ ಮಾಡಿದ್ರೆ cos ಸ್ಕ್ವೇರ್ ಎಕ್ಸ್ ಮೈನಸ್ ಆಫ್ 1 ಮೈನಸ್ cos ಸ್ಕ್ವೇರ್ ಎಕ್ಸ್ ಇದನ್ನ ರಿಪ್ಲೇಸ್ ಮಾಡಿದ್ರೆ ನಿಮಗೆ 2 cos ಸ್ಕ್ವೇರ್ ಎಕ್ಸ್ ಮೈನಸ್ 1 ಬರುತ್ತೆ. ಓಕೆ, ಇದೆಲ್ಲ ಡಿಫ್ರೆಂಟ್ cos 2x ಫಾರ್ಮುಲಾಸ್ ನೆನಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಓಕೆ, ಇದ್ರ ಜೊತೆಯಲ್ಲಿ ಇನ್ನೇನ್ ಬೇಕು ನಿಮ್ಗೆ ಫಾರ್ಮುಲಾಸ್. 5th ಫಾರ್ಮುಲಾ ನೋಡಿ ಇಲ್ಲಿ ನಿಮ್ಗೆ ಇದನ್ನಿಂದ ನೋಡಿ, ಇದೇ ಫಾರ್ಮುಲಾದಿಂದ sin ಸ್ಕ್ವೇರ್ ಎಕ್ಸ್ ಬೇಕಾದ್ರೆ ಓಕೆ ಇದನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಓಕೆ, ನಮ್ಗೆ sin ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಬರುತ್ತೆ. sin ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಎಲ್ಲಿಂದ ಬರುತ್ತೆ, 1 ಮೈನಸ್ cos 2x by 2 ಬರುತ್ತೆ. ಓಕೆ, ಇನ್ನೊಂದು cos ಸ್ಕ್ವೇರ್ ಎಕ್ಸ್, ಓಕೆ, 1 ಪ್ಲಸ್ cos 2x by 2. ಈ ಫಾರ್ಮುಲಾ ಎಲ್ಲಿಂದ ಬರುತ್ತೆ ಅಂದ್ರೆ ಇಲ್ಲಿಂದ ಬರುತ್ತೆ. ಓಕೆ, cos ಸ್ಕ್ವೇರ್ ಎಕ್ಸ್. ಓಕೆ, ಈ ಮೈನಸ್ 1 ಈ ಸೈಡ್ ಕಳಿಸಿ 2 ನ ಡಿವೈಡ್ ಮಾಡಿ cos ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಬರುತ್ತೆ. ಅಂದ್ರೆ ಮೇನ್ ಆಗಿ ನೀವು 4 ಫಾರ್ಮುಲಾಸ್ ನೆನಪಿಕೊಂಡ್ರೆ ಈ 2 ಫಾರ್ಮುಲಾಸ್ ಕೂಡ ನಿಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆ, ಈ ಫಾರ್ಮುಲಾಸ್ ಹೆಂಗ್ ಯೂಸ್ ಆಗುತ್ತೆ, ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಯೂಸ್ ಆಗುತ್ತೆ. ಸಮ್ ಟೈಮ್ಸ್ sin ಫಾರ್ 4x ಕೇಳ್ತಾನೆ ಕ್ವಶನ್ ಅಲ್ಲಿ. ಅವಾಗ ನೀವೇನ್ ಮಾಡ್ಬೇಕಂದ್ರೆ ಇದನ್ನ sin ಸ್ಕ್ವೇರ್ ಎಕ್ಸ್ ಓಕೆ ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೇಕು. ಓಕೆ, ಇವಾಗ sin ಸ್ಕ್ವೇರ್ ಎಕ್ಸ್ ಅಂದ್ರೆ ಏನು, 1 ಮೈನಸ್ cos 2x by 2 ಹೋಲ್ ಸ್ಕ್ವೇರ್. ಓಕೆ, ಇವಾಗ 1 ಮೈನಸ್ cos 2x ಹೋಲ್ ಸ್ಕ್ವೇರ್ ಇದೆ, ಅವಾಗ a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡ್ಬೇಕಾಗುತ್ತೆ. ಓಕೆ, ಅದರಿಂದ ತುಂಬಾ ಇಂಪಾರ್ಟೆಂಟ್ ಈ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ 7th ಪ್ರಾಡಕ್ಟ್ ಟು ಸಮ್ ಫಾರ್ಮುಲಾಸ್. sin a cos b ಫಾರ್ಮುಲಾ. ಓಕೆ, 1 by 2 sin of ಓಕೆ a plus b ಪ್ಲಸ್ sin of a minus b ಇದೊಂದು ಫಾರ್ಮುಲಾ. ಇನ್ನೊಂದು cos a cos b ಫಾರ್ಮುಲಾ. 1 by 2 sin of a plus b ಪ್ಲಸ್ cos of a minus b ಇದೊಂದು ಫಾರ್ಮುಲಾ. ಇನ್ನೊಂದು sin a sin b that is equal to 1 by 2 cos of a minus b minus cos of a plus b. ಓಕೆ, ಇದೊಂದು ಫಾರ್ಮುಲಾ. ಓಕೆ, ಈ ಫಾರ್ಮುಲಾಸ್ ನೆನಪಿಟ್ಕೊಳ್ಳಿ. ಅಂಡ್ ಇದ್ರ ಜೊತೆಯಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, tan x ಅಂದ್ರೆ ನಾವ್ ಹೆಂಗ್ ಬರ್ಕೊಬಹುದು, sin x by cos x ಅಂತ ಬರೀಬಹುದು. ಓಕೆ, cot x ನ ನಾವು 1 by tan x ಅಂತ ಬರ್ಕೊಬಹುದು, ಇಲ್ಲ ಅಂದ್ರೆ cos x by sin x ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಇನ್ನ ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನೇನಿದೆ, secant x can be written as reciprocal of cos x. ಓಕೆ, cosecant x ನ ನಾವು reciprocal of sin x ಅಂತ ಬರೀಬಹುದು. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಈ ಫಾರ್ಮುಲಾಸ್ ಟ್ರಿಗ್ನೋಮೆಟ್ರಿಯಲ್ಲಿ ಇಷ್ಟು ಫಾರ್ಮುಲಾಸ್ ನೆನಪಿಕೊಳ್ಳಿ ಸಾಕು. ಓಕೆ, ಇಲ್ಲಿ 5 ಫಾರ್ಮುಲಾ, 5 ಫಾರ್ಮುಲಾಸ್. ಓಕೆ, ಇಲ್ಲಿ 5 ಫಾರ್ಮುಲಾಸ್ ಅಡಿಷನಲಿ ಈ ಫಾರ್ಮುಲಾಸ್ ನೆನಪಿಕೊಂಡ್ರೆ ಸಾಕು. ಟ್ರಿಗ್ನೋಮೆಟ್ರಿಯಲ್ಲಿ ನೀವು ಇಷ್ಟು ಫಾರ್ಮುಲಾಸ್ ನೆನಪಿಕೊಂಡ್ರೆ ನೀವು ಈಸಿಯಾಗಿ ನೀವು ಇಂಟಿಗ್ರೇಷನ್ ನಲ್ಲಿರೋ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾರೆ. ಅಟ್ಲೀಸ್ಟ್ ಟ್ರಿಗ್ನೋಮೆಟ್ರಿಯಲ್ಲಿ ನಿಮ್ಗೆ ಇಷ್ಟು ಫಾರ್ಮುಲಾಸ್ ಆದ್ರೂ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಫಾರ್ಮುಲಾಸ್ ಇದಕ್ಕೆ ಮುಂಚೆ ನಾವು ಫಸ್ಟ್ ಇಂಡೆಫಿನೈಟ್ ಇಂಟಿಗ್ರೇಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ವಾಟ್ ಈಸ್ ಇಂಡೆಫಿನೈಟ್ ಇಂಟಿಗ್ರೇಷನ್ ಅಂತ.
indefinite integration. Okay, indefinite integration ಅಂದ್ರೆ ಏನಿಲ್ಲ, ಸಿಂಪಲ್. It is a process of finding anti-derivatives ಅಷ್ಟೇ. The process of finding, okay, anti-derivatives. ಅದನ್ನ ನಾವು indefinite integration ಅಂತ ಕರಿತೀವಿ ಅಷ್ಟೇ. Okay, ಬೇಕಾದ್ರೆ ಡೆಫಿನೇಷನ್ ಬೇಕಾದ್ರೆ ಬರ್ಕೊಳ್ಳಿ. The process of finding the anti-derivatives. Anti-derivative of a function ಅಂತ ನಾವು ಕರೀತೀವಿ. ಓಕೆ, ಇದ್ರ ಮೀನಿಂಗ್ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಓಕೆ, ಸಿಂಪಲ್. ಫಾರ್ ಎಕ್ಸಾಂಪಲ್, ಇಫ್ ಡಿಫ್ರೆನ್ಶಿಯೇಷನ್ ಯಾವ್ದೋ ಒಂದು ಫಂಕ್ಷನ್ ಡಿಫ್ರೆನ್ಶಿಯೇಷನ್ ಸ್ಮಾಲ್ ಎಫ್ ಆಫ್ ಎಕ್ಸ್ ಇದೆ ಅನ್ಕೊಳ್ಳಿ. ಓಕೆ, ದೆನ್ ನಾನು ಇದನ್ನ ರೀರೈಟ್ ಬರ್ಕೊಂತೀನಿ. ಡಿ ಎಕ್ಸ್ ನ ಈ ಸೈಡ್ ಕಳಿಸ್ಕೊಂತೀನಿ. ಓಕೆ, ಡಿ ಎಫ್ ಆಫ್ ಎಕ್ಸ್. ಓಕೆ, ಡಿ ಎಕ್ಸ್ ಈ ಸೈಡ್ ಬಂದ್ರೆ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇವಾಗ ಇಂಟಿಗ್ರೇಷನ್ ತಗೊಂಡ್ರೆ, ಓಕೆ, ಇಂಟಿಗ್ರೇಷನ್ ಡಿಫ್ರೆನ್ಶಿಯೇಷನ್ ಎರಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ, ಅವೆರಡು ಕ್ಯಾನ್ಸಲ್ ಆಗುತ್ತೆ. ಓಕೆ, ಕ್ಯಾನ್ಸಲ್ ಆಗಿ ನಿಮ್ಗೆ ಎಫ್ ಆಫ್ ಎಕ್ಸ್ ಬರುತ್ತೆ ಇಲ್ಲಿ. ದೆನ್ ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇದನ್ನೇ ಪ್ರಾಪರ್ ಆಗಿ ಬರ್ಕೊಂಡ್ರೆ ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಸಿ ಅಂತ ತಗೊಂತೀವಿ. ಓಕೆ, ಈ ಕಾನ್ಸ್ಟೆಂಟ್ ಇಲ್ಲಿ ಒಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ಇಂಟಿಗ್ರೇಷನ್ ಸಿಂಬಲ್. ಓಕೆ, ಈ ಎಫ್ ಆಫ್ ಎಕ್ಸ್ ಇದೆಯಲ್ಲ, ಇದನ್ನ ಇಂಟಿಗ್ರ್ಯಾಂಡ್ ಅಂತ ಕರಿತೀವಿ. ಓಕೆ, ಡಿ ಎಕ್ಸ್ ರಿಪ್ರೆಸೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾವು ಇಂಟಿಗ್ರೇಷನ್ ಮಾಡ್ತಾ ಇದೀವಿ. ಓಕೆ, ಸಿ ಅನ್ನೋದು ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್, ಇಲ್ಲಾಂದ್ರೆ ಆರ್ಬಿಟರಿ ಕಾನ್ಸ್ಟೆಂಟ್ ಅಂತಾನು ಕರಿತೀವಿ. ಓಕೆ, ಈ ಸಿ ಅನ್ನೋದು ಯಾಕೆ ಆಡ್ ಮಾಡ್ತಾ ಇದೀರಿ? ಓಕೆ, ಯಾವ ಪರ್ಪಸ್ ನಿಂದ ಈ ಸಿ ಆಡ್ ಮಾಡ್ತಾ ಇದೀರಿ ನೋಡಿ. ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಂತೇನೆ. ಇವಾಗ ನಿಮ್ಗೆ ಗೊತ್ತಿದೆ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನು? 2x. ಅದೇ ನಾನು ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ತಗೊಂಡ್ರೆ ಇದ್ರದ್ದು ಡಿಫ್ರೆನ್ಶಿಯೇಷನ್ ಏನಾಗುತ್ತೆ? 2x ಆಗುತ್ತೆ. ಬಿಕಾಸ್ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x, ಡಿಫ್ರೆನ್ಶಿಯೇಷನ್ ಆಫ್ 5 ಅನ್ನೋದು ಕಾನ್ಸ್ಟೆಂಟ್, ಅದರ ಡಿಫ್ರೆನ್ಶಿಯೇಷನ್ 0. ಸಿಮಿಲರ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್, ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 10 ತಗೊಂಡು ಇದ್ರ ಡಿಫ್ರೆನ್ಶಿಯೇಷನ್ ಏನು? 2x ಬರುತ್ತೆ. ಓಕೆ, ಅಂದ್ರೆ ಜನರಲ್ ಆಗಿ ನಾನು ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಇಸ್ ಆರ್ಬಿಟರಿ ಕಾನ್ಸ್ಟೆಂಟ್, ಅಂದ್ರೆ ಯಾವುದೇ ರಿಯಲ್ ನಂಬರ್ ಆಗಿರ್ಬೋದು. ಆರ್ಬಿಟರಿ ಕಾನ್ಸ್ಟೆಂಟ್ ಅಂದ್ರೆ ಎನಿ ರಿಯಲ್ ನಂಬರ್. ಓಕೆ, ಆರ್ಬಿಟರಿ ಕಾನ್ಸ್ಟೆಂಟ್ ಅಂದ್ರೆ ಏನು? ಇಲ್ಲಿ ಯಾವುದೇ ರಿಯಲ್ ನಂಬರ್ ತಗೊಬಹುದು. ಓಕೆ, ಇದ್ರದ್ದು ಡಿಫ್ರೆನ್ಶಿಯೇಷನ್ ಏನಾಗುತ್ತೆ? 2x ಆಗುತ್ತೆ. ಸೇಮ್ ಇಲ್ಲೂ ಕೂಡ ಈ ಡಿ ಎಕ್ಸ್ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಡಿ ಎಕ್ಸ್ ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 2. ಓಕೆ, ಎಕ್ಸ್ ಡಿ ಎಕ್ಸ್. ಇವಾಗ ಇಂಟಿಗ್ರೇಷನ್ ತಗೊಂಡ್ರೆ, ನಾನು ಇಂಟಿಗ್ರೇಷನ್ ತಗೊಂಡ್ರೆ ಡಿ ಇಂಟಿಗ್ರೇಷನ್ ಗೆಟ್ ಕ್ಯಾನ್ಸಲ್, ವಿ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ದಟ್ ಈಸ್ ಈಕ್ವಲ್ ಟು 2 ಅನ್ನೋ ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ. ಓಕೆ, ಇದನ್ನ ಇಂಟಿಗ್ರೇಷನ್ ಎಕ್ಸ್ ಡಿ ಎಕ್ಸ್ ಅಂತ ಬರ್ಕೊಂತೀವಿ. ಓಕೆ, ಈ 2 ಏನಿದೆಯಲ್ಲ, ಈ 2 ನ ನಾನು ಇದ್ರಿಗೆ ಡಿವೈಡ್ ಮಾಡ್ತೀನಿ. ಇದಕ್ಕೆ ಡಿವೈಡ್ ಮಾಡಿದ್ರೆ ಇಂಟಿಗ್ರೇಷನ್ ಎಕ್ಸ್ ಡಿ ಎಕ್ಸ್ ಏನಾಗುತ್ತೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಬರುತ್ತೆ ಅಷ್ಟೇ. ಸಿ ಬೈ 2 ಬರುತ್ತೆ. ಸಿ ಬೈ 2, ಸಿ ಅನ್ನೋದು ಕಾನ್ಸ್ಟೆಂಟ್, 2 ಅನ್ನೋದು ಕಾನ್ಸ್ಟೆಂಟ್, ಎರಡು ಕಾನ್ಸ್ಟೆಂಟ್ ಆದ್ದರಿಂದ ಸಿಂಪ್ಲಿ ಇದನ್ನ ಸಿ ಅಂತಾನೆ ತಗೊಂತೀನಿ. ಓಕೆ, ಈಗ ನಿಮ್ಗೆ ಕಾನ್ಸ್ಟೆಂಟ್ ಅನ್ನೋದು ಆಡ್ ಆಗುತ್ತೆ. ಓಕೆ, ಆಕ್ಚುಲಿ ಇಂಟಿಗ್ರೇಷನ್ ಆಫ್ 2x ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಇದು ನಿಮ್ಗೆ ಗೊತ್ತಿರ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಈ 2 ನೀವು ಡಿವೈಡ್ ಮಾಡಿದ್ರೆ ಈಗ ಬರುತ್ತೆ. ಓಕೆ, ಅದರಿಂದ ಪರ್ಪಸ್ ಇದನ್ನ ನೀವು ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಮತ್ತೆ ನಿಮ್ಗೆ ಎಕ್ಸೇ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಅರ್ಥ ಆಗ್ತಿದೆ? ಓಕೆ, ಇವಾಗ ನಾವು ಸಿ ಎಕ್ಸೈಸ್ 7.1, ಎಕ್ಸೈಸ್ 7.1, ಎಕ್ಸೈಸ್ 7.2, ಎಕ್ಸೈಸ್ 7.3 ಈ 3 ಎಕ್ಸೈಸ್ ತುಂಬಾ ಈಸಿ. ಈ ಫಸ್ಟ್ ಎಕ್ಸೈಸ್ ಬೇಸಿಕ್ ಫಾರ್ಮುಲಾಸ್ ಮೇಲೆ ಇರುತ್ತೆ. ಓಕೆ, ಬೇಸಿಕ್ ಫಾರ್ಮುಲಾಸ್ ನಿಮ್ಗೆ ಐಡೆಂಟಿಟೀಸ್, ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಗೊತ್ತಿದ್ರೆ ಎಕ್ಸೈಸ್ 7.1 ಈಸಿಯಾಗಿ ಮಾಡ್ತೀರಾ. 7.2 ಬಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸೈಸ್ 7.3, ಎಕ್ಸೈಸ್ 7.3 ಬಂದು ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಗೊತ್ತಿದ್ರೆ ಎಕ್ಸೈಸ್ 7.3 ನೀವು ಈಸಿಯಾಗಿ ಮಾಡ್ತೀರಾ. ಓಕೆ, ಇನ್ನು ಎಕ್ಸೈಸ್ 7.4 ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಬರುತ್ತೆ. ಓಕೆ, ನಿಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್
ಓಕೆ, ಸ್ಟ್ಯಾಂಡರ್ಡ್ ಫಾರ್ಮುಲಾಸ್, ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಫಾರ್ಮುಲಾಸ್ ಬರುತ್ತೆ, ನೀವು ಅದನ್ನ ಕಲ್ತ್ಕೊಬೇಕು. 7.4 ಅಂಡ್ 7.7. ಓಕೆ, ಎರಡು ಎಕ್ಸಸೈಸ್ಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಗೊತ್ತಿದ್ರೆ ಎರಡು ಎಕ್ಸಸೈಸ್ ಒಂದೇ ಶಾರ್ಟ್ ಅಲ್ಲಿ ಎಗಿಸ್ಬೋದು. ಓಕೆ, ಈ ಎರಡು ನಿಮ್ಗೆ ತುಂಬಾ ಈಸಿ ಇರುತ್ತೆ ಎರಡು ಎಕ್ಸಸೈಸ್. ಇನ್ನು ಮಿಕ್ಕಿರೋ 7.5, ಓಕೆ, ಇದು 7.5, 7.6 ಇವೆರಡು ಬಂದು ನಿಮ್ಗೆ ಪಾರ್ಷಿಯಲ್ ಫ್ರಾಕ್ಷನ್, ಓಕೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇರುತ್ತೆ. ಓಕೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೇಲೆ ನಾನು ಆಲ್ರೆಡಿ ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡಿದೀನಿ, ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ. ಪಾರ್ಷಿಯಲ್ ಫ್ರಾಕ್ಷನ್ ಮಾತ್ರ ತುಂಬಾ ಈಸಿ ಇರುತ್ತೆ. ಓಕೆ, ನಾನು ಅದನ್ನ ಏನ್ ಮಾಡ್ತೇನೆ, ಸಪರೇಟ್ ವಿಡಿಯೋ ಆಗಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ಸಪರೇಟ್ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಕ್ಲಾರಿಟಿ ಬರುತ್ತೆ ಇನ್ನ. ಓಕೆ, ಈ 3 ಎಕ್ಸಸೈಸ್, ಫಸ್ಟ್ ಎಕ್ಸಸೈಸ್ ಬೇಸಿಕ್ ಫಾರ್ಮುಲಾಸ್ ಗೊತ್ತಿದ್ರೆ, ಇಂಟಿಗ್ರೇಷನ್ ಫಾರ್ಮುಲಾಸ್ ಗೊತ್ತಿದ್ರೆ 7.1 ಈಸಿಯಾಗಿ ಮಾಡ್ತೀರಾ. ಸಬ್ಸ್ಟಿಟ್ಯೂಷನ್ ಮೆಥಡ್ ಇದನ್ನ ಹೆಂಗ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನು 7.3 ಟ್ರಿಗೋ ಫಾರ್ಮುಲಾಸ್ ಗೊತ್ತಿದ್ರೆ ನೀವು ಈಸಿಯಾಗಿ ಆ ಎಕ್ಸಸೈಸ್ ನ ಮಾಡ್ತೀರಾ. ಇನ್ನು ಈ ಎರಡು ಎಕ್ಸಸೈಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಗೊತ್ತಿದ್ರೆ ಸಾಕು, ನೀವು ಈಸಿಯಾಗಿ ಮಾಡ್ತೀರಾ. ಅದ್ರ ಮೆಥಡ್ ಏನು ಅಂತ ನಿಮ್ಗೆ ಹೇಳ್ಕೊಡ್ತೇನೆ. ಓಕೆ, ಫಸ್ಟ್ ಕ್ವಶನ್ ನೋಡಿ, 7.1 ಅಲ್ಲಿ 7.1 ಅಲ್ಲಿ ಫಸ್ಟ್ ಕ್ವಶನ್. ಓಕೆ, I is equal to ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1/√x ಹೋಲ್ ಸ್ಕ್ವೇರ್ dx. ಓಕೆ, ಇಲ್ಲಿ ನಾವು ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್, ಓಕೆ, ಅಂದ್ರೆ ಇಂಟಿಗ್ರೇಷನ್ ಫಾರ್ಮುಲಾಸ್ ಅಪ್ಲೈ ಮಾಡೋಕ್ ಬರಲ್ಲ. ಫಸ್ಟ್ ನಾವು ಇಲ್ಲಿ, ನೀವು ಇದನ್ನ ನೋಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ a - b ಹೋಲ್ ಸ್ಕ್ವೇರ್ ಫಾರ್ಮೇಟ್ ಅಲ್ಲಿ ಇದೆ ಅಂತ. ಅವಾಗ ನೀವು a ಸ್ಕ್ವೇರ್ ಪ್ಲಸ್ 2ab ಸಾರಿ ಮೈನಸ್ 2ab ಪ್ಲಸ್ b ಸ್ಕ್ವೇರ್, ಓಕೆ, ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿದ್ರೆ, ಓಕೆ, ನಿಮ್ಗೆ ಏನ್ ಬರುತ್ತೆ, I is equal to ಫಾರ್ಮುಲಾ ಯೂಸ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್, ಓಕೆ, ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ 1/√x ಪ್ಲಸ್, ಓಕೆ, ನೀವು ಇಲ್ಲಿ ಕಂಪೇರ್ ಮಾಡಿ, ಇದನ್ನ ಕಂಪೇರ್ ಮಾಡಿದ್ರೆ ಇದನ್ನ a ಆಗಿ ಕಂಪೇರ್ ಮಾಡಿ, ಇದನ್ನ b ಆಗಿ ಕಂಪೇರ್ ಮಾಡಿದ್ರೆ ಫಾರ್ಮುಲಾದಲ್ಲಿ, ಓಕೆ, 1/√x ಹೋಲ್ ಸ್ಕ್ವೇರ್, ಓಕೆ, ಇದನ್ನ ಕಂಪೇರ್ ಮಾಡಿ dx. ಓಕೆ, ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ರೂಟ್ ಎಕ್ಸ್ ಕ್ಯಾನ್ಸಲ್, ಮತ್ತೆ ಇಲ್ಲಿ ಕೂಡ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇದು ನಿಮ್ಗೆ ಹೆಂಗ್ ಬರುತ್ತೆ ಅಂದ್ರೆ ಎಕ್ಸ್ ಮೈನಸ್ 2 ಪ್ಲಸ್ 1/x ಬರುತ್ತೆ. ಓಕೆ, dx. ಓಕೆ, ಓಕೆ, ಇವಾಗ ಇಂಟಿಗ್ರೇಷನ್ ಸಪರೇಟ್ ಆಗಿ ತಗೊಂಡ್ರೆ ಇಂಟಿಗ್ರೇಷನ್ ಎಕ್ಸ್ dx ಮೈನಸ್ ಇಂಟಿಗ್ರೇಷನ್ 2 dx ಪ್ಲಸ್ ಇಂಟಿಗ್ರೇಷನ್ 1/x dx ಬರುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ನೋಡಿ, ಇಂಟಿಗ್ರೇಷನ್ ಆಫ್ x ಪವರ್ ಆಫ್ n dx ಅಂದ್ರೆ x ಪವರ್ ಆಫ್ n ಪ್ಲಸ್ 1/n+1 ಇದು ಫಾರ್ಮುಲಾ. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಇದು x²/2 ಬರುತ್ತೆ, ಮೈನಸ್ 2 ಅನ್ನೋದು ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಆಫ್ dx ಏನು x ಪ್ಲಸ್ ಕಾನ್ಸ್ಟೆಂಟ್. ಓಕೆ, ಓಕೆ, ಪ್ರತಿಯೊಂದಕ್ಕೂ ನೀವು ಕಾನ್ಸ್ಟೆಂಟ್ ತಗೋ ಅವಶ್ಯಕತೆ ಇಲ್ಲ, ಲಾಸ್ಟ್ ಅಲ್ಲಿ ಕಾಮನ್ ಆಗಿ ಕಾನ್ಸ್ಟೆಂಟ್ ತಗೊಂಡ್ರೆ ಸಾಕು. ಓಕೆ, ಪ್ಲಸ್ ಇಂಟಿಗ್ರೇಷನ್ ಆಫ್ 1/x ಏನು ln ಆಫ್ mod x. ಓಕೆ, ಪ್ಲಸ್ ಕಾನ್ಸ್ಟೆಂಟ್ c, ಇದು ನಮ್ಗೆ ಫೈನಲ್ ಆನ್ಸರ್ ಆಗುತ್ತೆ. ಈಗ ನೀವು ಪ್ರತಿಯೊಂದು ಸ್ಟೆಪ್ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್, I is equal to ಇಂಟಿಗ್ರೇಷನ್ x³ ಪ್ಲಸ್ 5x², ಓಕೆ, ಮೈನಸ್ 4/x² dx ಇದೆ. ಓಕೆ, ಇವಾಗ ಈ x² ಏನಿದೆಯೋ ಈ ಪ್ರತಿಯೊಂದು ಟರ್ಮ್ ನ ಡಿವೈಡ್ ಮಾಡಿ. ಓಕೆ, ಸಪರೇಟ್ ಆಗಿ ಪ್ರತಿಯೊಂದು ಟರ್ಮ್ ನ ಡಿವೈಡ್ ಮಾಡಿದ್ರೆ ನಿಮಗೆ x³ ಓಕೆ, ಪ್ಲಸ್ 5x²/x² ಮೈನಸ್ 4/x² ಇಂಟು dx ಬರುತ್ತೆ. ಓಕೆ, ಇಲ್ಲಿ x², ಓಕೆ, x² ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ, x² ಕ್ಯಾನ್ಸಲ್. ಓಕೆ, ಫೈನಲ್ ಇದನ್ನ ನಾವು I is equal to ಇಂಟಿಗ್ರೇಷನ್ x ಇಂಟು dx ಪ್ಲಸ್ 5 ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, ಇಂಟಿಗ್ರೇಷನ್ dx ಮೈನಸ್ 4 ಇಸ್ ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, ಇಂಟಿಗ್ರೇಷನ್ ಈ x² ಏನಿದೆ ಇದನ್ನ ನ್ಯೂಮರೇಟರ್ ತಗೊಂಡ್ರೆ x⁻² ಅಂತ ಬರ್ಕೊಬಹುದು dx. ಓಕೆ,
ಫೈನಲಿ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದ್ರೆ ಏನು, ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 5 ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದ್ರೆ ಎಕ್ಸ್ ಮೈನಸ್ 4. ಇಲ್ಲಿ ಕೂಡ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಆಫ್ ಎನ್ ಡಿ ಎಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಎಕ್ಸ್ ಪವರ್ ಆಫ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಫಾರ್ಮುಲಾ ಅಪ್ಲೈ ಮಾಡಿ. ಎನ್ ಹತ್ರ -2 ಇದೆ. ಓಕೆ, ನಿಮ್ಗೆ ಇದೇನ್ ಬರುತ್ತೆ, ಎಕ್ಸ್ ಪವರ್ ಆಫ್ -2 ಪ್ಲಸ್ 1 ಬೈ -2 ಪ್ಲಸ್ 1. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಪವರ್ ಆಫ್ -1 ಬೈ -1 ಬರುತ್ತೆ. ಓಕೆ, ಎಕ್ಸ್ ಪವರ್ ಆಫ್ -1 ಬೈ -1 ಬರುತ್ತೆ ಈಗ, ಪ್ಲಸ್ ಕಾನ್ಸ್ಟೆಂಟ್ಸಿ. ಫೈನಲ್ ಆಗಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 5x ಮೈನಸ್ ಮೈನಸ್ ಪ್ಲಸ್ 4. ಓಕೆ, 4 ಬೈ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ಸಿ ಈಗ ಬರುತ್ತೆ ನಿಮ್ಗೆ. ಓಕೆ, ಇದು ನಮ್ಗೆ ಫೈನಲ್ ಸೊಲ್ಯೂಷನ್ ಆಗುತ್ತೆ ಈ ಕ್ವಶನ್ಗೆ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್ ಇದು. I is equal to integration x cube minus x square plus x minus 1 by x minus 1 dx ಇದೆ. ಓಕೆ, I is equal to, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಇದರಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ನಮ್ಗಿದು ಎಕ್ಸ್ ಮೈನಸ್ 1 ಆಗುತ್ತೆ, ಪ್ಲಸ್ ಇಲ್ಲಿ ಎಕ್ಸ್ ಮೈನಸ್ 1 ಇದೆ ಈ ಟರ್ಮ್, ಬೈ ಎಕ್ಸ್ ಮೈನಸ್ 1 ಡಿ ಎಕ್ಸ್ ಇದೆ. ಓಕೆ, I is equal to, ಇದರಲ್ಲಿ ಮತ್ತೆ ಎಕ್ಸ್ ಮೈನಸ್ 1 ಕಾಮನ್ ತಗೊಳ್ಳಿ, we get x square plus 1 by x minus 1 dx. ಓಕೆ, ಈ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, we get finally x square plus 1 dx. ಓಕೆ, ಇಂಟಿಗ್ರೇಷನ್ ಸಪರೇಟ್ ಆಗಿ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ dx ಪ್ಲಸ್ ಇಂಟಿಗ್ರೇಷನ್ dx. ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನು ಎಕ್ಸ್ ಪ್ಲಸ್ ಸಿ. ಇಲ್ಲೂ ಕೂಡ ಫಾರ್ಮುಲಾನೆ ಎಕ್ಸ್ ಪವರ್ ಆಫ್ ಎನ್ ಡಿ ಎಕ್ಸ್ ಫಾರ್ಮುಲಾ, ಎಕ್ಸ್ ಪವರ್ ಆಫ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1. ಓಕೆ, ಪ್ಲಸ್ ಸಿ ಕಾನ್ಸ್ಟೆಂಟ್. ಇದು ಈ ಫಾರ್ಮುಲಾಸ್ ನಿಮ್ಗೆ ಇಂಟಿಗ್ರೇಷನ್ ಫಾರ್ಮುಲಾಸ್, ಅದಕ್ಕೆ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ, ನಿಮ್ಗೆ ಇಂಟಿಗ್ರೇಷನ್ ಫಾರ್ಮುಲಾಸ್ ಗೊತ್ತಿದ್ರೆ ಓಕೆ ಈಸಿಯಾಗಿ ನೀವು ಇದನ್ನ ಸಿಂಪ್ಲಿಫೈ ಮಾಡ್ತೀರಾ ಅಂತ. ಇದು ಥರ್ಡ್ ಕ್ವಶನ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ಬಂದ್ರೆ I is equal to integration secant x plus tan x dx ಇದೆ. ಈ secant x ಏನಿದೆ ಇದನ್ನ ಪ್ರತಿಯೊಂದು ಟರ್ಮ್ಗೂ ಮಲ್ಟಿಪ್ಲೈ ಮಾಡಿ. I is equal to integration of secant square x dx ಬರುತ್ತೆ, ಪ್ಲಸ್ ಇಂಟಿಗ್ರೇಷನ್ secant x tan x dx ಬರುತ್ತೆ. ಓಕೆ, ಇದು ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಆಫ್ secant square x. ಓಕೆ, ನಿಮ್ಗೆ ಆಲ್ರೆಡಿ ಫಾರ್ಮುಲಾಸ್ ದಲ್ಲಿ ಹೇಳಿದೀನಲ್ಲ, ನೆನಪಿದೆ, ಇಂಟಿಗ್ರೇಷನ್ ಆಫ್ secant square x ನಾವು tan x ಅಂತ ಬರೀತೀವಿ. ಓಕೆ, tan x ಪ್ಲಸ್ ಇಂಟಿಗ್ರೇಷನ್ ಆಫ್ tan x. ನೋಡಿ ಇಲ್ಲಿ ನಿಮ್ಗೆ ಫಾರ್ಮುಲಾಸ್ ಗೊತ್ತಿದೆ ಅಲ್ಲ, ಇಲ್ಲಿ ಹೇಳಿದೀನಿ ನೋಡಿ, ಇಲ್ಲಿ ನೋಡಿ, ಇಂಟಿಗ್ರೇಷನ್ ಆಫ್ secant square x ಏನು tan x, ಇಂಟಿಗ್ರೇಷನ್ ಆಫ್ secant x tan x dx ಏನು secant x. ಓಕೆ, ಈ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು, ತುಂಬಾ ಇಂಪಾರ್ಟೆಂಟ್. ಇದು secant x. ಓಕೆ, ಪ್ಲಸ್ ಕಾನ್ಸ್ಟೆಂಟ್ ಆಡ್ ಮಾಡಿ. ಓಕೆ, ಈ ಕಾನ್ಸ್ಟೆಂಟ್ ಆಡ್ ಮಾಡೋದು ಮಾತ್ರ ಮರಿಬೇಡಿ, ಬಿಕಾಸ್ ನೀವು ಕಾನ್ಸ್ಟೆಂಟ್ ಆಡ್ ಮಾಡಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ, ತುಂಬಾ ಇಂಪಾರ್ಟೆಂಟ್. ಓಕೆ, ಫಿಫ್ತ್ ಕ್ವಶನ್ ನೋಡಿ. ಫಿಫ್ತ್ ಕ್ವಶನ್, I is equal to integration secant square x by cosecant square x dx. ಓಕೆ, ಇದನ್ನ ಸಿಂಪ್ಲಿಫೈ ಮಾಡೋಣ. ಇಂಟಿಗ್ರೇಷನ್ secant square x ಅಂದ್ರೆ ಏನು, 1 by cos square x. ಓಕೆ, ನಿಮ್ಗೆ ಆಲ್ರೆಡಿ ಹೇಳಿದೀನಲ್ಲ, secant x ನ ನಾವು 1 by cos x ಅಂತ ಬರ್ಕೊಬಹುದು. ಅದೇ secant square ಇದ್ರೆ 1 by cos square x ಅಂತ ಬರೀತೀವಿ. ಓಕೆ, ಇಂಟು cos square x ನ cosecant square x ನ ಹೆಂಗ್ ಬರೀಬಹುದು, cosecant square x is nothing but 1 by sin square x. ಓಕೆ, ಇದನ್ನ ಇಂಟರ್ಚೇಂಜ್ ಮಾಡ್ಕೊಂಡ್ರೆ sin square x ಅಂದ್ರೆ ಏನು, 1 by cosecant square x. ಇವಾಗ ನೋಡಿ ನಮ್ಗೆ ಏನಿದೆ, 1 by cosecant square x ಇದೆ, ಅದ್ರ ಪ್ಲೇಸ್ ಅಲ್ಲಿ ನಾವು sin square x ಅಂತ ಬರ್ಕೊಬಹುದು, sin square x dx. ಓಕೆ, ಮತ್ತೆ ಇಲ್ಲಿ ನೋಡಿ sin square x by cos square x, ಈ ಪವರ್ ಕಾಮನ್ ಆಗಿದೆ, 2 ಪವರ್ ಕಾಮನ್ ಆಗಿದೆ. ಇದನ್ನ ನಾವು ಬೇಕಾದ್ರೆ sin x by cos x ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆ, sin x by cos x ಅಂದ್ರೇನು, tan x, tan ಪವರ್ 2
ಓಕೆ ಎಕ್ಸ್ ಡಿ ಎಕ್ಸ್ ಅಂತ ಬರೀಬೇಕು. ಇದು ಡೈರೆಕ್ಟ್ ಆಗಿದ್ರಿಗೆ ನಮ್ಗೆ ಇಂಟಿಗ್ರೇಷನ್ ಇದೆಯಾ ಅಂದ್ರೆ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಆಲ್ರೆಡಿ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಅಲ್ಲಿ ಗೊತ್ತಿತ್ತಲ್ಲ, ಟ್ಯಾನ್ ಸ್ಕ್ವೇರ್ ಎಕ್ಸ್ ನಾವ್ ಹೆಂಗ್ ಬರೀಬಹುದು ನೋಡಿ. ಟ್ಯಾನ್ ಸ್ಕ್ವೇರ್ ಎಕ್ಸ್ ನೋಡಿ ನೋಡಿ ಈ ಫಾರ್ಮುಲಾದಿಂದ ಟ್ಯಾನ್ ಸ್ಕ್ವೇರ್ ಎಕ್ಸ್ ನಾವ್ ಹೆಂಗ್ ಬರೀಬಹುದು, ಈ ಒನ್ ಈ ಕಡೆ ಬಂದು ಟ್ಯಾನ್ ಸ್ಕ್ವೇರ್ ಎಕ್ಸ್ ನ ಈ ಸೈಡ್ ಕಳಿಸಿದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರೀಬಹುದು. ಓಕೆ, ಈ ಫಾರ್ಮುಲಾಸ್ ನ ನೆನ್ಪಿಕೊಳ್ಳಿ. ಮತ್ತೆ ಸೀಕೆಂಡ್ ಸ್ಕ್ವೇರ್ ಇಂಟಿಗ್ರೇಷನ್ ಮತ್ತೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀವಿ. ಓಕೆ, ಟ್ಯಾನ್ ಸ್ಕ್ವೇರ್ ಎಕ್ಸ್ ನಾವು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರೀತೀವಿ ಡಿ ಎಕ್ಸ್. ಓಕೆ, ಇವಾಗ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ನಾವು ಟ್ಯಾನ್ ಎಕ್ಸ್ ಅಂತ ಬರೀತೀವಿ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ನ ಎಕ್ಸ್ ಅಂತ ಬರೀತೀವಿ ಪ್ಲಸ್ ಸಿ. ನೆಕ್ಸ್ಟ್ ಈ 6th ಕ್ವಶನ್ ನೋಡಿ. I is equal to integration 2 minus 3 sin x by cos square x dx. Okay, I is equal to integration ಈ cos square x 1 by cos square x ನೋಡಿ, ಇದೊಂದು ಟರ್ಮ್ 1 by cos square x ನಾವು secant square x ಅಂತ ಬರೀ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ಈ cos square x ನ ಪ್ರತಿಯೊಂದು ಟರ್ಮ್ಗೂ ಡಿವೈಡ್ ಮಾಡಿ. ಓಕೆ, ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ 2 by cos square x dx. ಓಕೆ, ಮೈನಸ್ ಇಂಟಿಗ್ರೇಷನ್ 3 sin x by cos, ಈ cos square x ನ cos x into cos x ಅಂತ ಬರ್ಕೊಂತೀನಿ ನಾನು ಇಲ್ಲಿ. ಓಕೆ, ನಿಮ್ಗೆ ಗೊತ್ತಿದೆ 1 by cos square x ನ ನಾವು secant square x ಅಂತ ಬರೀಬಹುದು. 2 ಅನ್ನೋದು ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, ಇಂಟಿಗ್ರೇಷನ್ secant square x dx ಅಂತ ಬರೀಬಹುದು. ಮೈನಸ್ 3 ಅನ್ನೋದು ಕಾನ್ಸ್ಟೆಂಟ್, sin x by cos x ನ tan x ಅಂತ ಬರೀಬಹುದು, ಇಂಟಿಗ್ರೇಷನ್ tan x. ನೆಕ್ಸ್ಟ್ 1 by cos x ನ secant x ಅಂತ ಬರೀಬಹುದು dx. ಓಕೆ, 2 ಇಂಟಿಗ್ರೇಷನ್ ಆಫ್ secant square x ಅಂದ್ರೆ ಏನು tan x ಮೈನಸ್ 3 ಇಂಟಿಗ್ರೇಷನ್ ಆಫ್ secant x tan x ಅಂದ್ರೆ ಏನು secant x. ಓಕೆ, ಪ್ಲಸ್ ಕಾನ್ಸ್ಟೆಂಟ್ c. ಓಕೆ ಓಕೆ ಇದು ಎಕ್ಸಸೈಸ್ 7.1 ಅಲ್ಲಿರುವಂತ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇವಾಗ ಎಕ್ಸಸೈಸ್ 7.2. ಓಕೆ, ಈ ಎಕ್ಸಸೈಸ್ 7.2 ಏನಂದ್ರೆ ಕಂಪ್ಲೀಟ್ಲಿ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಇರುತ್ತೆ. ಓಕೆ, ಈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ನೀವು ಓನ್ಲಿ ಒಂದು ಪಾಯಿಂಟ್ ನ ನೆನಪಿಕೊಂಡ್ರೆ ಸಾಕು. ಓಕೆ, ಏನ ಪಾಯಿಂಟ್ ಅಂದ್ರೆ, ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ನ ಅಪ್ಲೈ ಮಾಡ್ಬೇಕಂದ್ರೆ ಕೊಟ್ಟಿರೋ ಇಂಟಿಗ್ರೇಷನ್ ಅಲ್ಲಿ, ಓಕೆ, ಇವಾಗ ನೀವು ಸಬ್ಸ್ಟಿಟ್ಯೂಷನ್ ಯಾವ್ದೋ ಒಂದು ಫಂಕ್ಷನ್ ನ, ಓಕೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟಿ ಅಂತ ತಗೊಂಡಿರೋದು. ಓಕೆ, ಅದ್ರ ಡೆರಿವೇಟಿವ್ ಕೂಡ ಕೊಟ್ಟಿರೋ ಇಂಟಿಗ್ರೇಷನ್ ಅಲ್ಲೇ ಇರಬೇಕು. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು ಡಿ ಟಿ. ಓಕೆ, ಅವಾಗ ನಾವು ಇಂಟಿಗ್ರೇಷನ್ ನ ಅಪ್ಲೈ ಮಾಡಬಹುದು. ಓಕೆ, ನೀವು ನೆನಪಿಟ್ಕೊಬೇಕಾಗಿರೋದು ಏನ್ ಪಾಯಿಂಟ್, ಯಾವ್ದಾದ್ರು ಒಂದು ಫಂಕ್ಷನ್ ನೀವು ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ, ಓಕೆ, ಅದ್ರ ಡೆರಿವೇಟಿವ್ ಕೂಡ ನಮ್ಗೆ ಕೊಟ್ಟಿರೋ ಇಂಟಿಗ್ರೇಷನ್ ಅಲ್ಲೇ ಇದ್ರೆ, ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ನ ನೀವು ಅಪ್ಲೈ ಮಾಡಬಹುದು. ಓಕೆ, ಇವು ಕೊಟ್ಟಿರೋ ಕ್ವಶನ್ ನೋಡೋಣ ನೋಡಿ. I is equal to integration 4x plus 2. ಓಕೆ, ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ x ಪ್ಲಸ್ 1 dx. ಓಕೆ, ಇವಾಗ I is equal to ಇದರಲ್ಲಿ ನೋಡಿ, ಇದರಲ್ಲಿ 2 ಕಾಮನ್ ತಗೊಬಹುದು. 2 ಕಾಮನ್ ತಗೊಂಡ್ರೆ we get 2x plus 1 square root of x square plus x plus 1 dx ಹೀಗೆ ಬರುತ್ತೆ. ಓಕೆ, ಇವಾಗ ನಾನು ಏನ್ ಮಾಡ್ತೇನೆ ಅಂದ್ರೆ ಈ x square plus 1 ನ ಸಬ್ಸ್ಟಿಟ್ಯೂಷನ್ ತಗೊಂತೇನೆ. ಓಕೆ, x square plus x plus 1 ನ t ಅಂತ ತಗೊಂತೇನೆ. ಓಕೆ, x square ಡಿಫರೆನ್ಸಿಯೇಷನ್ ಏನು 2x, x ಡಿಫರೆನ್ಸಿಯೇಷನ್ 1 ಪ್ಲಸ್ 1 ನ ಕಾನ್ಸ್ಟೆಂಟ್ ಡಿಫರೆನ್ಸಿಯೇಷನ್ 0. ಓಕೆ, ಇಂಟು dx ಅಂತ ಬರ್ಕೊಳ್ಳಿ, t ಡಿಫರೆನ್ಸಿಯೇಷನ್ dt. ಓಕೆ, ಇವಾಗ ನೋಡಿ 2x plus 1 dx ನಮ್ ಕೊಟ್ಟಿರೋ ಇಂಟಿಗ್ರೇಷನ್ ಎಲ್ಲ ಇದೆಯಾ, ಕರೆಕ್ಟಾ? ಇವಾಗ ಫೈನಲ್ ಆಗಿ I is equal to 2 ಅನ್ನೋದು ಕಾನ್ಸ್ಟೆಂಟ್ ಆಚೆ ಇಟ್ಕೊಳ್ಳಿ, 2x plus 1 dx ನ dt ಅಂತ ಬರ್ಕೊಬಹುದು. ಓಕೆ, ಈ ಕಂಪ್ಲೀಟ್ ಟರ್ಮ್ ಹತ್ರ t
ಇದೇನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಟಿ ಆಗುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು 2 ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಆಫ್ ಟಿ ನ ಟಿ ಪವರ್ ಆಫ್ 1/2 ಅಂತ ಬರೀಬಹುದು. ಓಕೆ, ಇದು ಹೆಂಗೆ ಅಂದ್ರೆ ನೋಡಿ, nth ರೂಟ್ ಆಫ್ ಎಕ್ಸ್ ಇದ್ರೆ ಇದನ್ನ ಎಕ್ಸ್ ಪವರ್ ಆಫ್ 1/n ಅಂತ ಬರೀಬಹುದು. ಅಂದ್ರೆ ಇವಾಗ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇದ್ರೆ ಅದನ್ನ ಎಕ್ಸ್ ಪವರ್ ಆಫ್ 1/2 ಬರೀಬಹುದು. ಅದೇ ಕ್ಯೂಬ್ ರೂಟ್ ಆಫ್ ಎಕ್ಸ್ ಇದ್ರೆ ಅದನ್ನ ಎಕ್ಸ್ ಪವರ್ ಆಫ್ 1/3 ಅಂತ ಬರೀಬಹುದು. ಓಕೆ, ಇವಾಗ ಇಂಟಿಗ್ರೇಷನ್ ಇವಾಗ ನೋಡಿ ಇದ್ರದ್ದು ಇಂಟಿಗ್ರೇಷನ್ ಅಪ್ಲೈ ಮಾಡಿ. 2 is equal to ಈ ಫಾರ್ಮುಲಾ ಅಪ್ಲೈ ಮಾಡಿ. ನಮ್ಗೆ ಫಾರ್ಮುಲಾ ಗೊತ್ತಿದಲ್ಲ, ಎಕ್ಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಆಫ್ ಎನ್ ಡಿ ಎಕ್ಸ್ ಫಾರ್ಮುಲಾ ಎಕ್ಸ್ ಪವರ್ ಆಫ್ n + 1 ಬೈ n + 1. ಇದೇ ಫಾರ್ಮುಲಾ ಇಲ್ಲಿ n ಹತ್ರ ಹಾಫ್ ಇದೆ 1/2. ಓಕೆ, ಟಿ ಪವರ್ ಆಫ್ 1/2 + 1 ಬೈ 1/2 + 1 ಪ್ಲಸ್ ಕಾನ್ಸ್ಟೆಂಟ್ ಸಿ 2 ಟಿ ಪವರ್ ಆಫ್ ಇದು 3/2 ಬೈ 3/2 ಪ್ಲಸ್ ಸಿ. ಇದು ನಮ್ಗೆ ಇದು ರೆಸಿಪ್ರೋಕಲ್ ತಗೊಂಡ್ರೆ 2 to 4/3. ಟಿ ಅಂದ್ರೆ ಏನು? ಟಿ ಅಂದ್ರೆ ನಾವು ಸಬ್ಸ್ಟಿಟ್ಯೂಷನ್ ಏನ್ ತಗೊಂಡಿವಿ ಅದನ್ನ ರಿಪ್ಲೇಸ್ ಮಾಡಬೇಕು. ಯಾಕಂದ್ರೆ ನಮ್ಗೆ ಕೊಟ್ಟಿರೋ ಒರಿಜಿನಲ್ ಕ್ವಶನ್ ಇನ್ ಟರ್ಮ್ಸ್ ಆಫ್ ಎಕ್ಸೆಲ್ ಕೊಟ್ಟಿದ್ದಾರೆ. ಓಕೆ, ನಾವು ಸಬ್ಸ್ಟಿಟ್ಯೂಷನ್ ಟಿ ಅಂತ ತಗೊಂಡಿದೀವಿ, ಅದರ್ ವೇರಿಯಬಲ್ ಗೆ ತಗೊಂಡಿದೀವಿ. ಅದರಿಂದ ಮತ್ತೆ ನೀವು ಏನ್ ಸಬ್ಸ್ಟಿಟ್ಯೂಷನ್ ತಗೊಂಡಿರ್ತೀರೋ ಅದನ್ನ ರಿಪ್ಲೇಸ್ ಮಾಡ್ಬೇಕು ಮತ್ತೆ ಟಿ ಹತ್ರ. ಓಕೆ, x² ಪ್ಲಸ್ x + 1 ಓಕೆ ಪವರ್ ಆಫ್ 1/2 ಪ್ಲಸ್ ಸಿ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೇನೆ. ಓಕೆ, ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ಓಕೆ, ನೀವು ಐಡೆಂಟಿಫೈ ಮಾಡ್ಬೇಕಾದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಫಂಕ್ಷನ್ ಐಡೆಂಟಿಫೈ ಮಾಡಿ, ಅದರ ಡೆರಿವೇಟಿವ್ ಕೂಡ ಐಡೆಂಟಿಫೈ ಮಾಡಿ ಕೊಟ್ಟಿರೋ ಇಂಟಿಗ್ರಲ್ ಅಲ್ಲಿ. ಓಕೆ, ಈಸಿಯಾಗಿ ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ನ ಅಪ್ಲೈ ಮಾಡಬಹುದು. ಓಕೆ, ಇಲ್ಲಿ ನೋಡಿ ಈ ಕೊಟ್ಟಿರೋ ಕ್ವಶನ್ ಅಲ್ಲಿ I is equal to ಸೆಕೆಂಡ್ ಕ್ವಶನ್, ಇದು ಇಂಟಿಗ್ರೇಷನ್ 1/x into log x ಸ್ಕ್ವೇರ್ dx ಇದೆ. ಓಕೆ, ಇಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ತಗೊಳ್ಳಿ. ಅದು ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಅದರ ಡೆರಿವೇಟಿವ್ ಕೂಡ ಇಲ್ಲೇ ಇರಬೇಕು. ಇವಾಗ ನಾನು log x is equal to t ತಗೊಂತೀನಿ. ಓಕೆ, log x ಡಿಫರೆನ್ಷಿಯೇಷನ್ ಏನು? 1/x. ಓಕೆ, dx t ಡಿಫರೆನ್ಷಿಯೇಷನ್ dt. ಓಕೆ, ಇವಾಗ ನೋಡಿ ಕೊಟ್ಟಿರೋ ಇಂಟಿಗ್ರಲ್ ಅಲ್ಲಿ ಓಕೆ dx by 1/x ಇದೆಯಾ ನಮ್ಗೆ ಡೆರಿವೇಟಿವ್. ಓಕೆ, ಅದರಿಂದ ಇದೇನಾಗುತ್ತೆ I is equal to ಇಂಟಿಗ್ರೇಷನ್ dt by log t ಅಂದ್ರೆ t ಸ್ಕ್ವೇರ್. ಓಕೆ, ಇದನ್ನ ನಾವು ಇಂಟಿಗ್ರೇಷನ್ t ಪವರ್ ಆಫ್ -2 ಅಂತ ಬರೀತೀವಿ. ಮತ್ತೆ ಫಾರ್ಮುಲಾ t ಪವರ್ ಆಫ್ -2 + 1 by -2 + 1 ಪ್ಲಸ್ ಕಾನ್ಸ್ಟೆಂಟ್ ಸಿ t ಪವರ್ ಆಫ್ -1 by -1 ಪ್ಲಸ್ ಸಿ. ಫೈನಲ್ ಸೊಲ್ಯೂಷನ್ ಏನಾಗುತ್ತೆ? -1/t ಪ್ಲಸ್ ಸಿ. -1/t ಅಂದ್ರೆ ಏನ್ ತಗೊಂಡಿದ್ವಿ? log x ರಿಪ್ಲೇಸ್ ಮಾಡಿ. ದಿಸ್ ಇಸ್ ಅವರ್ ಫೈನಲ್ ಸೊಲ್ಯೂಷನ್. ಓಕೆ, ಸಿಮಿಲರ್ಲಿ ಥರ್ಡ್ ಕ್ವಶನ್ ನೋಡಿ. ಥರ್ಡ್ ಕ್ವಶನ್ ಅಲ್ಲಿ ಇಂಟಿಗ್ರೇಷನ್ tan ಸ್ಕ್ವೇರ್ 2x + 3 dx ಇದೆ. ಓಕೆ, ಇವಾಗ I is equal to ಇಂಟಿಗ್ರೇಷನ್ tan ಸ್ಕ್ವೇರ್ 2x - 3 dx ಇದೆ. ಇಲ್ಲಿ 2x - 3 ಇದನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಇದ್ರ ಡೆರಿವೇಟಿವ್ ಏನಾಗುತ್ತೆ? 2 dx dt. ಕರೆಕ್ಟಾ? dx ನೋಡಿ ನಮ್ಗೆ dx ಇಲ್ಲಿದೆ, ಅದರಿಂದ dx ಇದನ್ನ dt/2 ಅಂತ ಬರ್ಕೊಂತೇನೆ. I is equal to ಇಂಟಿಗ್ರೇಷನ್ tan ಸ್ಕ್ವೇರ್ ಇದ್ರ ಪ್ಲೇಸ್ ಅಲ್ಲಿ t ಓಕೆ dt/2 ಆಗುತ್ತೆ. ಇವಾಗ ನಮ್ಗೆ ಇದ್ರದ್ದು ಡೈರೆಕ್ಟ್ ಇಂಟಿಗ್ರೇಷನ್ ಇಲ್ಲ. ಓಕೆ, ಇದನ್ನ ನಾವ್ ಹೆಂಗ್ ಬರೀತೀವಿ? ನಮ್ಗೆ ಗೊತ್ತಿದೆ ಫಾರ್ಮುಲಾ ಸೆಕೆಂಡ್ ಸ್ಕ್ವೇರ್ x ಮೈನಸ್ tan ಸ್ಕ್ವೇರ್ x = 1 ಇದ್ರೆ tan ಸ್ಕ್ವೇರ್ x ಅಂದ್ರೆ ಏನು? ಸೆಕೆಂಡ್ ಸ್ಕ್ವೇರ್ x - 1. ಓಕೆ, ಈ ಫಾರ್ಮುಲಾ ಯೂಸ್ ಮಾಡೋಣ ಇಲ್ಲಿ. ಓಕೆ, ಸೆಕೆಂಡ್ ಸ್ಕ್ವೇರ್ x ಹತ್ರ t ಇದೆ -1. ಓಕೆ, 1/2 ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ dt. ಓಕೆ, 1/2 ಇಂಟಿಗ್ರೇಷನ್ ಸಪರೇಟ್ ಆಗಿ ಅಪ್ಲೈ ಮಾಡಿ. ಸೆಕೆಂಡ್ ಸ್ಕ್ವೇರ್ t dt ಮೈನಸ್ ಇಂಟಿಗ್ರೇಷನ್ dt. ನೋಡಿ ಇಲ್ಲಿ 1/2 ಅನ್ನೋದು ಈ ಕಂಪ್ಲೀಟ್ ಇಂಟಿಗ್ರಲ್ ಗೆ ಕಾಮನ್ ಇದೆ. ಓಕೆ, ಅದರಿಂದನೇ ಈ ಬ್ರಾಕೆಟ್ಸ್ ಯೂಸ್ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ 1/2 ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ t ಏನಾಗುತ್ತೆ ನಮ್ಗೆ? tan t ಮೈನಸ್ ಇಂಟಿಗ್ರೇಷನ್ ಆಫ್ dt ಏನು? t. ಓಕೆ, ಫೈನಲ್ ಆಗಿ 1/2 tan t ನ ರಿಪ್ಲೇಸ್ ಮಾಡಿ 2x - 3. ಓಕೆ, ಮೈನಸ್ 2x - 3. Okay, this is our final plus c.
ಇಲ್ಲಿ ಪ್ಲಸ್ ಇರುತ್ತೆ. ಇದು ನಮ್ಗೆ ಫೈನಲ್ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ ಇದ್ರಿಗೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ. I is equal to integration 2 cos x minus 3 sin x. ಓಕೆ, ಡಿನಾಮಿನೇಟರ್ ಅಲ್ಲಿ 2 ಕಾಮನ್ ತಗೊಂತೀನಿ ಈ ಕ್ವಶನ್ ಅಲ್ಲಿ. 2 ಕಾಮನ್ ತಗೊಂಡ್ರೆ ಇದು 3 cos x ಪ್ಲಸ್ 2 sin x, ಓಕೆ, dx ಆಗುತ್ತೆ. ಇವಾಗ ಸಬ್ಸ್ಟಿಟ್ಯೂಷನ್ ನೋಡಿ, ಡಿನಾಮಿನೇಟರ್ ಟರ್ಮ್ ಇದನ್ನ ಸಬ್ಸ್ಟಿಟ್ಯೂಷನ್ ತಗೊಂತೀನಿ. 3 cos x ಪ್ಲಸ್ 2 sin x is equal to t ತಗೊಂತೀನಿ. ಓಕೆ, 3 cos x differentiation minus sin x, okay, plus 2 sin x differentiation cos x, okay, into dx that is equal to t differentiation dt. ಓಕೆ, ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ನೋಡಿ, ನ್ಯೂಮರೇಟರ್ ಅಲ್ಲಿ -3 sin x, ಇಲ್ಲಿ -3 sin x, ಓಕೆ, ಪ್ಲಸ್ 2 cos x ಪ್ಲಸ್ 2 cos x dx ಇದೆಯಾ. ಓಕೆ, ಅಂದ್ರೆ ಈ ಕಂಪ್ಲೀಟ್ ಟರ್ಮ್ ನ ನಾವು dt ಅಂತ ರಿಪ್ಲೇಸ್ ಮಾಡಬಹುದು. I is equal to 1/2 ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, ಇಂಟಿಗ್ರೇಷನ್ dt ಬೈ ಡಿನಾಮಿನೇಟರ್ ಟರ್ಮ್ t ಆಗುತ್ತೆ. I is equal to 1/2 ಇಂಟಿಗ್ರೇಷನ್ ಆಫ್ 1/t, ಓಕೆ, ಏನಾಗುತ್ತೆ log base mod t. ಓಕೆ, ಇಲ್ಲ ಅಂದ್ರೆ ln ಆಫ್ mod t ಅಂತಾನು ತಗೊಬಹುದು ಸಿಂಪಲ್ ಆಗಿ. ಓಕೆ, ln ಆಫ್ mod t ಪ್ಲಸ್ ಕಾನ್ಸ್ಟೆನ್ಸಿ I is equal to 1/2 ln ಆಫ್ mod t ಅಂದ್ರೆ ಏನಿಲ್ಲ, mod ಆಫ್ 3 cos x ಪ್ಲಸ್ 2 sin x ಪ್ಲಸ್ ಸಿ. ನೀವು ಬೇಕಾದ್ರೆ ಇಲ್ಲಿ ಪ್ರಾಪರ್ಟಿ ಲಾಗರಿಥಮಿಕ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಏನು ಪ್ರಾಪರ್ಟಿ, n ಇಂಟು ಲಾಗ್ ಎಮ್. ಓಕೆ, ಲಾಗ್ ಆಫ್ ಈ n ಇದ್ರ ಪವರ್ ಆಗಿ ಕನ್ವರ್ಟ್ ಆಗುತ್ತೆ, m ಪವರ್ ಆಫ್ n. ಈ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಬೇಕಾದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬಹುದು, ಇಲ್ಲ ಅಂದ್ರೆ ನೀವು ಇದನ್ನ ಮತ್ತೆ ಸಿಂಪ್ಲಿಫೈ ಕೂಡ ಮಾಡಿದ್ರೆ ಈಗ ಬರ್ಕೋಬಹುದು. 1 ln ಆಫ್ mod ಆಫ್ 3 cos x ಪ್ಲಸ್ 2 sin x, ಓಕೆ, ಹೋಲ್ ಪವರ್ ಆಫ್ 1/2 ಪ್ಲಸ್ ಸಿ ಅಂತಾನು ಬರೀಬಹುದು. ಓಕೆ, ಇನ್ನ ಫಿಫ್ತ್ ಕ್ವಶನ್ ನೋಡಿ. I is equal to integration sin x by 1 plus cos x whole square dx ಇದೆ. ಓಕೆ, ಇದರಲ್ಲಿ ಏನ್ ಸಬ್ಸ್ಟಿಟ್ಯೂಷನ್ ತಗೊಬಹುದು ನೋಡಿ. 1 plus cos x is equal to t ತಗೊಂಡ್ರೆ 1 differentiation 0, cos x differentiation minus sin x dx is equal to dt. ಈ ಮೈನಸ್ ಆ ಸೈಡ್ ತಗೊಂಡ್ರೆ sin x dx ನಾವು ಮೈನಸ್ dt ಅಂತ ಬರೀಬಹುದು. ಓಕೆ, I is equal to integration sin x dx ನ ಮೈನಸ್ dt ಅಂತ ಬರೆಯೋದು ಬೈ t ಸ್ಕ್ವೇರ್. I is equal to ಮೈನಸ್ ಕಾಮನ್, ಇದನ್ನ ಇಂಟಿಗ್ರೇಷನ್ ಆಫ್ t ಪವರ್ ಆಫ್ -2 dt ಅಂತ ಬರೀಬಹುದು. I is equal to ಮೈನಸ್, ಇದ್ರ ಇಂಟಿಗ್ರೇಷನ್ ಏನಾಗುತ್ತೆ, t ಪವರ್ ಆಫ್ -2 ಪ್ಲಸ್ 1 ಬೈ -2 ಪ್ಲಸ್ 1 ಪ್ಲಸ್ ಕಾನ್ಸ್ಟೆಂಟ್ ಸಿ. ಓಕೆ, ಫೈನಲ್ ಆಗಿ ನಮ್ಗೆ ಇದು I is equal to ಮೈನಸ್ ಇಂಟಿಗ್ರೇಷನ್ t ಪವರ್ ಆಫ್ -1 ಬೈ -1 ಪ್ಲಸ್ ಕಾನ್ಸ್ಟೆಂಟ್ ಸಿ. ಓಕೆ, ಈ ಮೈನಸ್ ಪ್ಲಸ್ ಆಗುತ್ತೆ. I is equal to 1/t ಪ್ಲಸ್ ಕಾನ್ಸ್ಟೆನ್ಸಿ. I is equal to 1/t ಅಂದ್ರೆ 1 ಪ್ಲಸ್ cos x ಪ್ಲಸ್ ಕಾನ್ಸ್ಟೆನ್ಸಿ. ದಿಸ್ ಇಸ್ ಅವರ್ ಫೈನಲ್ ರಿಕ್ವೈರ್ಡ್ ಸೊಲ್ಯೂಷನ್. ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಇಷ್ಟೇ, ಫಂಕ್ಷನ್ ಐಡೆಂಟಿಫೈ ಮಾಡಿ ಅದ್ರ ಡೆರಿವೇಟಿವ್ ಏನಾದ್ರೂ ಇಂಟಿಗ್ರೇಷನ್ ಅಲ್ಲಿ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಓಕೆ, ಇದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್, ಇಲ್ಲ ಅಂದ್ರೆ I is equal to ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ, ಕರೆಕ್ಟಾ. ನಮ್ಗೆ ಆಲ್ರೆಡಿ ಗೊತ್ತಿದೆ ಒಂದು ರಿಸಲ್ಟ್ ಐಡೆಂಟಿಟಿ, sin square x ಪ್ಲಸ್ cos square x equal to 1. ಓಕೆ, ಈ ಐಡೆಂಟಿಟಿನ ಇಲ್ಲಿ ಯೂಸ್ ಮಾಡೋಣ. sin square x ಪ್ಲಸ್ cos square x ಬೈ sin square x cos square x dx. ಓಕೆ, ಇವಾಗ ಪ್ರತಿಯೊಂದು ಟರ್ಮ್ ನ ಇದನ್ನಿಂದ ಡಿವೈಡ್ ಮಾಡಿ. I is equal to sin square x by sin square x cos square x dx plus integration cos square x by sin square x cos square x dx. ಓಕೆ, ಇಲ್ಲಿಂದ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಇದು I is equal to ಇಂಟಿಗ್ರೇಷನ್, ಇದು secant square x dx ಬರುತ್ತೆ, ಇದು ನಮ್ಗೆ cosecant square x dx ಬರುತ್ತೆ. ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ ಏನ್ ಬರುತ್ತೆ ನಮ್ಗೆ, tan x ಬರುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ cosecant ಸ್ಕ್ವೇರ್ x ಏನಾಗುತ್ತೆ, ಮೈನಸ್ cot x ಆಗುತ್ತೆ. ಓಕೆ, ಪ್ಲಸ್ ಸಿ, ಇದು ನಮ್ಗೆ
ಸೊಲ್ಯೂಷನ್. ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ಬಿ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಬಿ ಇಸ್ ದಿ ಕರೆಕ್ಟ್ ಆಪ್ಷನ್. ಓಕೆ, ಇದು ಗೊತ್ತಾಯ್ತು ಅನ್ಕೊಂಡಿದ್ದೀನಿ ನಿಮ್ಗೆ. ಓಕೆ, ನೆಕ್ಸ್ಟ್ 7.3. ಓಕೆ, ಈ ಎಕ್ಸಸೈಸ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಡೈರೆಕ್ಟ್ಲಿ ವಿ ಯೂಸಿಂಗ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್. ಓಕೆ, ಇಲ್ಲಿ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಅನ್ನು ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಗೊತ್ತಿದ್ರೆ ಈಸಿಯಾಗಿ ಇದನ್ನ ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಈ ಕ್ವಶನ್ ಅಲ್ಲಿ I is equal to ಇಂಟಿಗ್ರೇಷನ್ sin ಸ್ಕ್ವೇರ್ 2x plus 5 dx. ಓಕೆ, ನಿಮ್ಗೆ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಕೊಟ್ಟಿದ್ನಲ್ಲ, ಅದೊಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಫಾರ್ಮುಲಾಸ್ ನೋಡಿ, ಫಾರ್ಮುಲಾಸ್ ನಿಮ್ಗೆ ನಾನು ಹೇಳಿದ್ದೆ ಇಲ್ಲಿ, ಇದು sin ಸ್ಕ್ವೇರ್ ಎಕ್ಸ್. ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇಲ್ಲಿ sin ಸ್ಕ್ವೇರ್ ಎಕ್ಸ್ ನ ನಾವು 1 minus cos 2x/2 ಅಂತ ಬರ್ಕೊಬಹುದು. ಓಕೆ, ಇದನ್ನ ಕಾಪಿ ಮಾಡ್ಕೊಂತೇನೆ. ಓಕೆ, ಓಕೆ, ಈ ಫಾರ್ಮುಲಾ ಯೂಸ್ ಮಾಡೋಣ ಇಲ್ಲಿ. ಓಕೆ, ಎಕ್ಸ್ ಹತ್ರ ಏನಿದೆ ನಮ್ಗೆ 2x plus 5 ಇದೆ. ಓಕೆ, I is equal to ಇಂಟಿಗ್ರೇಷನ್ 1 minus cos 2 times of 2x plus 5 by 2. ಓಕೆ, dx. ಇಲ್ಲಿ ಫಾರ್ಮುಲಾನ ಅಪ್ಲೈ ಮಾಡ್ಕೊಬೇಕು ಈಗ. ಓಕೆ, ಮತ್ತೆ I is equal to 2 ನಿಂದ ಡಿವೈಡ್ ಮಾಡಿ 1/2 dx ಬರುತ್ತೆ, ಮೈನಸ್ 1/2 ಕಾಮನ್. ಇದು ನಮ್ಗೆ ಕಾಸ್ ಆಫ್ ಈ 2 ಇನ್ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ 4x plus 10 dx. ಓಕೆ, I is equal to 1/2 ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಆಫ್ dx is x ಮೈನಸ್ 1/2. ಇಲ್ಲಿ ನೋಡಿ, ನಾನು ಯಾವುದೇ ಸಬ್ಸ್ಟಿಟ್ಯೂಷನ್ ಅಪ್ಲೈ ಮಾಡ್ತಾ ಇಲ್ಲ. ನೀವು ಬೇಕಾದ್ರೆ 4x plus 10 ನ t ಅಂತ ತಗೊಂಡು ಸಿಂಪ್ಲಿಫೈ ಮಾಡ್ಬೋದು. ಇಲ್ಲ ಅಂದ್ರೆ ಡೈರೆಕ್ಟ್ ಶಾರ್ಟ್ ಕಟ್ ನೋಡಿ. ಈ ಫಂಕ್ಷನ್ ಏನಾದ್ರೂ ಲೀನಿಯರ್ ಆಗಿದ್ರೆ, ಲೀನಿಯರ್ ಫಂಕ್ಷನ್ ನೋಡಿ, ಅಂದ್ರೆ ಲೀನಿಯರ್ ಅಂದ್ರೆ x⁻1 ಇರಬೇಕು. ಓಕೆ, ಅಂತ ಫಂಕ್ಷನ್ ನಾವು ಲೀನಿಯರ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಅಂತ ಫಂಕ್ಷನ್ ನಾವು ಲೀನಿಯರ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಅವಾಗ ನಾವು ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಆಫ್ ಕಾಸ್ 4x plus 10, ಇಂಟಿಗ್ರೇಷನ್ ಏನಾಗುತ್ತೆ ಸೈನ್. ಸೈನ್ ಆಫ್ 4x plus 10 ಅಂತ ಬರೀರಿ, ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ 4, ಅದನ್ನ ಡಿನಾಮಿನೇಟರ್ ಅಲ್ಲಿ ಬರ್ಕೊಬೇಕು. ಓಕೆ, ಪ್ಲಸ್ ಸಿ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1/2x ಮೈನಸ್ ಸೈನ್ 4x plus 10 what was 8 plus c constant. This is our required solution ಬರುತ್ತೆ. ನೆಕ್ಸ್ಟ್ 7.3 ಅಲ್ಲಿ ಈ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಇದು. I is equal to ಇಂಟಿಗ್ರೇಷನ್ sin cube x cos cube x dx. ಓಕೆ, ಇಲ್ಲಿ ಏನ್ ಮಾಡ್ತೀರ ಅಂದ್ರೆ, ನಮಗೆ ಗೊತ್ತಿದೆ sin 2x is nothing but 2 sin x cos x ಅಂತ. ಓಕೆ, ಫಸ್ಟ್ ಇದನ್ನ ನಾನು ಇಲ್ಲಿ ಎರಡರಲ್ಲೂ ಕಾಮನ್ ಪವರ್ ಇದೆ, ಇದನ್ನ ನಾನು sin x cos x ಅಂತ ಬರ್ಕೊಂತೀನಿ, ಹೋಲ್ ಕ್ಯೂಬ್ ಅಂತ. ಕಾಮನ್ ಪವರ್ ಕಾಮನ್ ತಗೊಂತೀನಿ. ಓಕೆ, ಇವೆರಡಕ್ಕೂ ಕಾಮನ್ ಆಗಿರೋ ಪವರ್ 3. ಹೀಗೆ ಇವಾಗ ಇಲ್ಲಿ 2 ಏನಾದ್ರು ಇದ್ರೆ ಈ ಫಾರ್ಮುಲಾ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು ಇಲ್ಲಿ. ಓಕೆ, ಬಟ್ ಇಲ್ಲಿ 2 ಇಲ್ಲ. ನಾನೇನ್ ಮಾಡ್ತೀನಿ, ಇಲ್ಲಿ 2 ತಗೊಂತೀನಿ. ಇಲ್ಲಿ 2 ತಗೊಂತಾ ಇದ್ದೀನಿ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಇಲ್ಲಿ ಎಷ್ಟು ನಂಬರ್ ತಗೊಂತಾ ಇದ್ದೀನಿ ನೋಡಿ, 2. ಇಲ್ಲಿ ಒಳಗಡೆ 2 ಬರ್ತಿದೆ. ಓಕೆ, 2 ಗೆ ಎಷ್ಟು ಪವರ್ ಇದೆ 3, ಅಂದ್ರೆ 2 ಕ್ಯೂಬ್ ಅಂದ್ರೆ 8. ಅಂದ್ರೆ ನಾನು ಮಲ್ಟಿಪ್ಲೈ ಅಂಡ್ ಡಿವೈಡ್ 8 ಮಾಡ್ತಾ ಇದ್ದೀನಿ. ಇಲ್ಲಿ 8 ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ, ಡಿವೈಡ್ 8 ಮಾಡಿದ್ದೀನಿ, ಮತ್ತೆ 2 ನ ಒಳಗಡೆ ಕಳಿಸಿದ್ದೀನಿ. ಅರ್ಥ ಆಯ್ತಾ? 8 ನಾನು 2 ಕ್ಯೂಬ್ ಅಂತ ಬರ್ಕೊಂಡಿದ್ದೀನಿ.
ಓಕೆ, ನೀವ್ ಎಷ್ಟು ಇಲ್ಲಿ ತಗೊಂತಿರೋ ನಂಬರು ಅದನ್ನ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಎಷ್ಟು ನಂಬರ್ ಮಾಡಿ ತಗೊಂಡಿದೀನಿ ಇಲ್ಲಿ 2, ಇದ್ರ ಪವರ್ ಎಷ್ಟಿದೆ 3, 2 ಕ್ಯೂಬ್ ಅಂದ್ರೆ 8. ಓಕೆ, ಇಲ್ಲಿ ಡಿನಾಮಿನೇಟರ್ ನೀವು ಬರ್ಕೊಬೇಕು. ಓಕೆ, ಇವಾಗ i is equal to 1/8 ಕಾನ್ಸ್ಟೆಂಟ್, ಒಳಗಡೆ ಇರೋದನ್ನ ನಾನು sin 2x ಅಂತ ಬರ್ಕೊಂತೀನಿ ಕ್ಯೂಬ್. ಓಕೆ, dx. ಓಕೆ, ನಿಮ್ಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾದಲ್ಲಿ sin ಕ್ಯೂಬ್ x ಫಾರ್ಮುಲಾ ಕೂಡ ಗೊತ್ತಿರಬೇಕು. sin ಕ್ಯೂಬ್ x is nothing but 3 sin x minus sin 3x, ಓಕೆ, ಹೋಲ್ ಡಿವೈಡೆಡ್ ಬೈ 4. ಇದು ಫಾರ್ಮುಲಾ, ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಇವಾಗ ಎಕ್ಸ್ ಹತ್ರ ನಿಮ್ಗೆ ಎಕ್ಸ್ ಹತ್ರ ಏನಿದೆ 2x ಇದೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 2x ನ ರಿಪ್ಲೇಸ್ ಮಾಡಿ. ಓಕೆ, ಅವಾಗ ನಮ್ಗಿದು i is equal to 1/8 ಇಂಟಿಗ್ರೇಷನ್ 3 sin 2x minus sin 3 times of 2x whole divided by 4. Okay, into dx. Okay, i is equal to 1/8 4 is 32. Okay, integration separate integration ತಗೊಂತೀನಿ ನೋಡಿ. 1/32 ಅನ್ನೋದು ಕಾಮನ್. ಓಕೆ, 3 ಅನ್ನೋದು ಕೂಡ ಇಲ್ಲಿ ಕಾಮನ್ ತಗೊಳ್ಳಿ. ಓಕೆ, sin 2x dx ಮೈನಸ್ ಇಂಟಿಗ್ರೇಷನ್ sin, ಇಲ್ಲಿ ಆಂಗಲ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ 3 2 6 ಬರುತ್ತೆ. ಓಕೆ, dx. ಓಕೆ, i is equal to 1/32 3 ಇಂಟಿಗ್ರೇಷನ್ ಆಫ್ sin 2x ಏನು ಮೈನಸ್ ಕಾಸ್ x. ಓಕೆ, ಮೈನಸ್ ಕಾಸ್ x ಹತ್ರ 2x ಇದೆ ಬೈ ಈ 2x ಅನ್ನೋದು ಲೀನಿಯರ್ ಅಂದ್ರೆ x ಪವರ್ 1 ಇದೆ. ಲೀನಿಯರ್ ಇದ್ರೆ x ಕೋಫಿಷಿಯಂಟ್ ಎಷ್ಟಿದೆ 2, ಅದನ್ನ ಡಿನಾಮಿನೇಟರ್ ಬರ್ಕೊಬೇಕು. ಓಕೆ, ಮೈನಸ್ ಇಲ್ಲಿ ಕೂಡ ನಿಮ್ಗೆ ಮೈನಸ್ ಕಾಸ್ 6x. ಓಕೆ, ಡಿನಾಮಿನೇಟರ್ 6 ಬರ್ಕೊಂತೀರಿ ಪ್ಲಸ್ ಕಾನ್ಸ್ಟೆಂಟ್ c. ಇದನ್ನ ನೀವು ಸಿಂಪ್ಲಿಫೈ ಮಾಡಬಹುದು ಬೇಕಾದ್ರೆ 1/32 ಮೈನಸ್ 3 cos 2x. ಓಕೆ, ಬೈ 2 ಮೈನಸ್ ಮೈನಸ್ ಪ್ಲಸ್ cos 6x by 6 plus c. Okay, this is our required answer. Okay, ನೀವು ಬೇಕಾದ್ರೆ ಇದನ್ನ ಮಲ್ಟಿಪ್ಲೈ ಮಾಡಬಹುದು ಇನ್ಸೈಡ್, ಅದರ್ವೈಸ್ ಹೀಗೆ ತಗೊಳ್ಳಿ ಸರಾಗುತ್ತೆ ಸಾಕು. ಓಕೆ, ಓಕೆ, ಇಂಟಿಗ್ರೇಷನ್ ಅಲ್ಲಿ ನೆನಪಿಟ್ಕೊಳ್ಳಿ. ಇಂಟಿಗ್ರೇಷನ್ ಅಲ್ಲಿ ಒಂದು ಇಲ್ಲಾಂದ್ರೆ ಅದಕ್ಕನ್ನ ಅಂದ್ರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಏನಾದ್ರು ಇನ್ವಾಲ್ವ್ ಆಗಿದ್ರೆ ಇಂಟಿಗ್ರೇಷನ್ ಅಲ್ಲಿ ನಿಮ್ಗೆ ಒಂದು ಇಲ್ಲಾಂದ್ರೆ ಅದಕ್ಕನ್ನ ಹೆಚ್ಚು ಆನ್ಸರ್ಸ್ ಕೂಡ ಇರೋ ಚಾನ್ಸಸ್ ಇರುತ್ತೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ ಈ ಕ್ವಶನ್ i is equal to ಇಂಟಿಗ್ರೇಷನ್ sin ಪುರ 4x dx ಇದೆ. ಓಕೆ, ಇಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ sin ಸ್ಕ್ವೇರ್ x ಫಾರ್ಮುಲಾ ನಿಮ್ಗೆ ಗೊತ್ತಿದ್ರೆ ಇದನ್ನ ನೀವು ಮಾಡಬಹುದು ಅಂತ. ಓಕೆ, ಇಲ್ಲಿ ಕೂಡ ನಾನು sin ಸ್ಕ್ವೇರ್ x ಫಾರ್ಮುಲಾ ತಗೊಂಡಿದ್ನಲ್ಲ. ಓಕೆ, ಇದೇ ಫಾರ್ಮುಲಾ ಕಾಪಿ ತಗೊಂತೀನಿ ನೋಡಿ. ಓಕೆ, ಇದೇ ಫಾರ್ಮುಲಾ ಯೂಸ್ ಮಾಡೋಣ ಇಲ್ಲಿ. ಓಕೆ, i is equal to ಈ sin ಪುರ 4x ನ sin ಸ್ಕ್ವೇರ್ x ಹೋಲ್ ಸ್ಕ್ವೇರ್ ಅಂತ ಬರ್ಕೊಬಹುದು dx. i is equal to ಇಂಟಿಗ್ರೇಷನ್ sin ಸ್ಕ್ವೇರ್ x ಅಂದ್ರೆ ಏನು 1 ಮೈನಸ್ cos 2x by 2 ಹೋಲ್ ಸ್ಕ್ವೇರ್ ಅಂತ ಬರೀಬೇಕು dx. then i is equal to ಇಂಟಿಗ್ರೇಷನ್ ಇದನ್ನ ಪವರ್ ಸಪರೇಟ್ ಆಗಿ ತಗೊಂಡ್ರೆ 1 ಮೈನಸ್ cos 2x ಹೋಲ್ ಸ್ಕ್ವೇರ್ 2 ಸ್ಕ್ವೇರ್ 4 ಆಗುತ್ತೆ d ಸ್ಕ್ವೇರ್. ನೋಡಿ, ಇದ್ರಿಗೆ ಪವರ್ ಸಪ್ರೇಟ್ ಆಗಿ ತಗೊಳ್ಳಿ, ಇದ್ರಿಗೆ ಪವರ್ ಸಪ್ರೇಟ್ ಆಗಿ ತಗೊಳ್ಳಿ, 2 ಸ್ಕ್ವೇರ್ 4 ಆಗುತ್ತೆ. ಓಕೆ, ಈ 1/4 ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ. ಇಂಟಿಗ್ರೇಷನ್ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ a ಸ್ಕ್ವೇರ್ 1, ಇದನ್ನ a ಆಗಿ ಟ್ರೀಟ್ ಮಾಡಿ, ಇದನ್ನ b ಆಗಿ ಟ್ರೀಟ್ ಮಾಡಿ. ಓಕೆ, ಓಕೆ, 1 ಸ್ಕ್ವೇರ್ 1 ಮೈನಸ್ 2 cos 2x. ಓಕೆ, ನೆಕ್ಸ್ಟ್ ಪ್ಲಸ್ cos ಸ್ಕ್ವೇರ್ 2x. ಓಕೆ, dx ಈಗ ಬರುತ್ತೆ. ಓಕೆ, ಮತ್ತೆ ನೋಡಿ 1/4
ಇಂಟಿಗ್ರೇಷನ್ ಸಪ್ರೇಟ್ ಆಗಿ ಎಲ್ಲದಕ್ಕೂ ತಗೊಂಡ್ರೆ ಇಂಟಿಗ್ರೇಷನ್ ಡಿ ಎಕ್ಸ್ ಮೈನಸ್ ಇಲ್ಲಿ 2 ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ ಇಂಟಿಗ್ರೇಷನ್ ಕಾಸ್ 2x ಓಕೆ ಪ್ಲಸ್ ಇಂಟಿಗ್ರೇಷನ್ ಕಾಸ್ ಸ್ಕ್ವೇರ್ 2x ಓಕೆ dx ಇಲ್ಲಿ dx ಇರುತ್ತೆ ಓಕೆ 1/4 ಇಂಟಿಗ್ರೇಷನ್ ಆಫ್ dx x minus 2 ಇಂಟಿಗ್ರೇಷನ್ ಆಫ್ cos 2x ಅಂದ್ರೆ sin 2x ಓಕೆ ಬೈ 2 ತಗೋಬೇಕು ಬಿಕಾಸ್ x ಕೋಎಫಿಷಿಯಂಟ್ 2 ಇದೆ ಓಕೆ ಪ್ಲಸ್ ಇಲ್ಲಿ ನೋಡಿ ಇಲ್ಲಿ ಮತ್ತೆ ನೀವು ಫಾರ್ಮುಲಾ ಯೂಸ್ ಮಾಡಬೇಕು cos ಸ್ಕ್ವೇರ್ x ಫಾರ್ಮುಲಾ cos ಸ್ಕ್ವೇರ್ x ಏನು 1 ಪ್ಲಸ್ cos 2x by 2 ಈ ಫಾರ್ಮುಲಾ ಯೂಸ್ ಮಾಡಬೇಕು ಓಕೆ ಇಲ್ಲಿ ಮತ್ತೆ x ಹತ್ರ 2x ಇದೆ ಓಕೆ ಮತ್ತೆ ನೋಡಿ 1/2 ಸಪರೇಟ್ ಆಗಿ ತಗೊಂತೀನಿ 1/2 ಪ್ಲಸ್ cos 2 ಟೈಮ್ಸ್ ಆಫ್ 2x by 2 ಓಕೆ ಸಬ್ಸ್ಟಿಟ್ಯೂಷನ್ಸ್ ತಗೊಳ್ಳುವಾಗ ತುಂಬಾ ಕೇರ್ಫುಲ್ ಇರಿ ಓಕೆ ಇಲ್ಲಿ x ಇದೆ ಬಟ್ ಇಲ್ಲಿ 2x ಇದೆ ಓಕೆ ರಿಪ್ಲೇಸ್ ಮಾಡುವಾಗ ಕೇರ್ಫುಲ್ ಆಗಿ ರಿಪ್ಲೇಸ್ ಮಾಡಿ ಓಕೆ ಪ್ರತಿಯೊಂದನ್ನು dx ಓಕೆ ಇದನ್ನು ಕ್ಲೋಸ್ ಮಾಡಿ i is equal to 1/4 x ಮೈನಸ್ ನೋಡಿ ಈ 2 ನ ಕ್ಯಾನ್ಸಲ್ ಮಾಡ್ಬೋದು sin 2x ಬರುತ್ತೆ ಪ್ಲಸ್ ನೋಡಿ ಇದ್ರಿಗೆ ಇಂಟಿಗ್ರೇಷನ್ ಮಾಡಿದ್ರೆ 1/2 ಇಂಟಿಗ್ರೇಷನ್ 1/2 dx ಇಂಟಿಗ್ರೇಷನ್ ಡೈರೆಕ್ಟ್ ಆಗಿ ಬರ್ಕೊಂತಾ ಇದ್ದೀನಿ 1/2 x ಓಕೆ ಪ್ಲಸ್ 1/2 ಕಾನ್ಸ್ಟೆಂಟ್ ಇಲ್ಲಿ 2 2s 4 ಇರುತ್ತೆ ಓಕೆ ಇಂಟಿಗ್ರೇಷನ್ ಆಫ್ cos x ಏನು sin x sin 4x by 4 ಪ್ಲಸ್ ಕಾನ್ಸ್ಟೆನ್ಸಿ ನಾನು ಡೈರೆಕ್ಟ್ ಆಗಿ ಬರ್ದಿದ್ದೇನೆ ನೀವು ಸ್ವಲ್ಪ ನೋಡ್ಕೊಳ್ಳಿ ಇದು ಸಿಂಪ್ಲಿಫಿಕೇಶನ್ cos 4x by 2 ಈಗ ಬರುತ್ತೆ ಓಕೆ 1/4 ಓಕೆ x ಪ್ಲಸ್ 1/2 x ಏನಾಗುತ್ತೆ 3/3x by 2 ಆಗುತ್ತೆ ಮೈನಸ್ sin 2x ಪ್ಲಸ್ sin 4x by 4 2s 8 ಪ್ಲಸ್ ಕಾನ್ಸ್ಟೆನ್ಸಿ ಓಕೆ ಇದು ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿ ಫಿಫ್ತ್ ಕ್ವಶನ್ ಅಲ್ಲಿ ಸ್ವಲ್ಪ ಇಲ್ಲಿ ಸಿಂಪ್ಲಿಫಿಕೇಶನ್ ನೀವು ಮಾಡಬೇಕಾಗುತ್ತೆ cos 2x by cos x plus sin x ಹೋಲ್ ಸ್ಕ್ವೇರ್ ಓಕೆ ನಿಮ್ಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ cos 2x ನ ನಾವು cos ಸ್ಕ್ವೇರ್ x ಮೈನಸ್ sin ಸ್ಕ್ವೇರ್ x ಅಂತ ಬರೀಬಹುದು ಅಂತ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಇಲ್ಲಿ ನಾವು a ಪ್ಲಸ್ ಬಿ a ಮೈನಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ cos x ಪ್ಲಸ್ sin x ಅಂತ ಬರ್ಕೊಬಹುದು ಓಕೆ cos x ಪ್ಲಸ್ sin x cos x ಮೈನಸ್ sin x ಅಂತ ಬರ್ಕೊಬಹುದು ಓಕೆ ಅವಾಗ ನೋಡ್ಕೊಂಡ್ರೆ ನ್ಯೂಮರೇಟರ್ ಏನಾಗುತ್ತೆ ಇದು cos x ಪ್ಲಸ್ sin x ಇಂಟು cos x ಮೈನಸ್ sin x ಹೋಲ್ ಡಿವೈಡೆಡ್ ಬೈ cos x ಪ್ಲಸ್ sin x ಹೋಲ್ ಸ್ಕ್ವೇರ್ ಇಂಟು dx ಓಕೆ ಇಲ್ಲಿ ನೋಡ್ಕೊಂಡ್ರೆ ಇದು ಒಂದ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ನಮ್ಗೆ i is equal to ಇಂಟಿಗ್ರೇಷನ್ cos x ಮೈನಸ್ sin x ಬೈ cos x ಪ್ಲಸ್ sin x dx ಇವಾಗ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ cos x ಪ್ಲಸ್ sin x ಇದನ್ನ t ತಗೊಂಡ್ರೆ cos x ಡಿಫರೆನ್ಷಿಯೇಷನ್ ಮೈನಸ್ sin x ಡಿಫರೆನ್ಷಿಯೇಷನ್ cos x ಇಂಟು dx is equal to dt ನೋಡಿ ನ್ಯೂಮರೇಟರ್ ಅಲ್ಲಿ ಇದೆಯಾ ಮೈನಸ್ sin x ಪ್ಲಸ್ cos x ಇಂಟು dx ನ್ಯೂಮರೇಟರ್ ಅಲ್ಲಿ ಇದೆ ಇದೇನಾಗುತ್ತೆ ನಮ್ಗೆ ಇಂಟಿಗ್ರೇಷನ್ dt ಬೈ t ಆಗುತ್ತೆ ಓಕೆ ಹಾಗೆ ನೋಡ್ಕೊಂಡ್ರೆ ಅದ i is equal to ಓಕೆ ln ಆಫ್ mod ಆಫ್ t ಆಗುತ್ತೆ ಪ್ಲಸ್ ಕಾನ್ಸ್ಟೆನ್ಸಿ i is equal to ln ಆಫ್ mod ಆಫ್ t ವ್ಯಾಲ್ಯೂ ಏನು cos x ಪ್ಲಸ್ sin x cos x ಪ್ಲಸ್ sin x ಪ್ಲಸ್ ಕಾನ್ಸ್ಟೆನ್ಸಿ ಇದು ನಮ್ಗೆ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ ಓಕೆ ಸಿಂಪ್ಲಿಫಿಕೇಶನ್ ಮಾಡಿ ನೋಡಿ ಇದರಲ್ಲಿ ನೀವು ಸಿಂಪ್ಲಿಫಿಕೇಶನ್ ಮಾಡಿದಾದ್ಮೇಲೆ ಸಬ್ಸ್ಟಿಟ್ಯೂಷನ್ ಮೆಥಡ್ ನ ಅಪ್ಲೈ ಮಾಡಿದೀರಾ ಓಕೆ ಈಗ ನೆಕ್ಸ್ಟ್ ಎಕ್ಸರ್ಸೈಸ್ 7.4 ಸಿ ಎಕ್ಸರ್ಸೈಸ್ 7.4 ಓಕೆ ಅಂಡ್ ಎಕ್ಸರ್ಸೈಸ್ 7.7 ಓಕೆ ಎರಡು ಎಕ್ಸರ್ಸೈಸ್
ಓಕೆ, ಒಂದೇಕಿತ ನಿಮ್ಗೆ ಹೇಳ್ತೀನಿ ನೋಡಿ, ಒಂದೇ ಮೆಥಡ್, ಇಲ್ಲೇನು ಸಪ್ರೇಟ್ ಮೆಥಡ್ ಇಲ್ಲ, ಎರಡು ಎಕ್ಸಸೈಸ್ ಗೆ ಒಂದೇ ಮೆಥಡ್. ಓಕೆ, ಡೈರೆಕ್ಟ್ ಮೆಥಡ್. ಓಕೆ, ನಿಮ್ಗೆ 7 ನೋಡಿ, ಈ ಒಂದು ಫಾರ್ಮ್ ಈ ಟೈಪ್ ಇದೆಯಲ್ಲ, ಇದು 7.7 ಎಕ್ಸಸೈಸ್ 7.7 ಅಲ್ಲಿ ಇರುತ್ತೆ ನೋಡಿ. ಓಕೆ, ನಿಮ್ಗೆ ಏನಾದ್ರೂ ಕ್ವಶನ್ಸ್ ಅಲ್ಲಿ ಯಾವಾಗಾದ್ರೂ ಇಂಟಿಗ್ರೇಷನ್ ಕ್ವಾಡ್ರಾಟಿಕ್ ಇಕ್ವೇಶನ್ ಗೊತ್ತಿದೆಯಲ್ಲ, ax² + bx + c, ಇದು ಕ್ವಾಡ್ರಾಟಿಕ್. ಓಕೆ, ಯಾವಾಗಾದ್ರೂ ಕ್ವಶನ್ಸ್ ಅಲ್ಲಿ ನಿಮ್ಗೆ ಓಕೆ ಇಂಟಿಗ್ರೇಷನ್ ಆಫ್ 1/quadratic into dx ಇಲ್ಲ ಅಂದ್ರೆ ಇಂಟಿಗ್ರೇಷನ್ ಆಫ್ 1/√of quadratic dx ಇಲ್ಲ ಅಂದ್ರೆ ಇಂಟಿಗ್ರೇಷನ್ ಆಫ್ √of quadratic. ಓಕೆ, ಈ ಫಾರ್ಮ್ಸ್ ಏನಾದ್ರು ಇದ್ರೆ, ಈ ಫಾರ್ಮ್ ಅಲ್ಲಿ ಏನಾದ್ರು ನಿಮ್ಗೆ ಇದ್ರೆ, ಓಕೆ, ಡೈರೆಕ್ಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ನ ಯೂಸ್ ಮಾಡ್ಬೇಕು. ಓಕೆ, ನಿಮ್ಗೆ ಏನಾದ್ರು ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅಲ್ಲಿ ಇದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಯೂಸ್ ಮಾಡಿ. ಇಲ್ಲ ಅಂದ್ರೆ ಓಕೆ, ಈ ax² + bx + c ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆಯಲ್ಲ, ಯಾವಾಗೂ ಒಂದು ನೆನಪಿಟ್ಕೊಳ್ಳಿ, ಈ x² ಇದೆಯಲ್ಲ, ಈ x² ಕೋಎಫಿಷಿಯಂಟ್ ಅನ್ನೋದು ಆಲ್ವೇಸ್ 1 ಇರ್ಬೇಕು. ಓಕೆ, ಈ x² ಕೋಎಫಿಷಿಯಂಟ್ ಅನ್ನೋದು ಆಲ್ವೇಸ್ 1 ಇರ್ಬೇಕು. ಓಕೆ, ಇದು ನೆನಪಿಟ್ಕೊಳ್ಳಿ. x² ಕೋಎಫಿಷಿಯಂಟ್ ಏನಿದೆಯೋ ax² + bx + c ಇದು ಕ್ವಾಡ್ರಾಟಿಕ್ ಈಕ್ವೇಶನ್, ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್. ಓಕೆ, ಈ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಏನಿದೆಯೋ ಇದರಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಅನ್ನೋದು ಆಲ್ವೇಸ್ 1 ಇರಬೇಕು. 1 ಇಲ್ಲ ಅಂದ್ರೆ ಅಲ್ಲಿ ಏನ್ ನಂಬರ್ ಇರ್ತೋ ಅದನ್ನ ಕಾಮನ್ ತಗೊಳ್ಳಿ. ಓಕೆ, ಇದು ಫಸ್ಟ್ ಸ್ಟೆಪ್. ಯಾವುದೇ ಈ ಫಾರ್ಮ್ ಅಲ್ಲಿ ಈ 3 ಫಾರ್ಮ್ಸ್ ಅಲ್ಲಿ ಯಾವ್ದಿದ್ರೂ x² ಕೋಎಫಿಷಿಯಂಟ್ 1 ಇದೆಯಾ ಇಲ್ಲ ಅಂತ ನೋಡಿ. 1 ಇದ್ರೆ ಓಕೆ, 1 ಇಲ್ಲ ಅಂದ್ರೆ ಏನ್ ನಂಬರ್ ಇದೆ ಅದನ್ನ ಕಾಮನ್ ತಗೊಳ್ಳಿ. ಇಲ್ಲಿ ಎ ಇದೆ, ಜನರಲ್ ಆಗಿ ನಿಮ್ಗೆ ಹೇಳ್ತಾ ಇದೀನಿ, ಎ ಕಾಮನ್ ತಗೊಂಡಿದ್ದೀನಿ. ಓಕೆ, ಅರ್ಥ ಆಗ್ತೀಯ? ಎ ಕಾಮನ್ ತಗೊಂಡ್ರೆ ಇಲ್ಲಿ x² ಬರುತ್ತೆ, b/a ಆಗುತ್ತೆ, x + c/a ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್, ಇದನ್ನ ಏನ್ ಮಾಡ್ಬೇಕಂದ್ರೆ ನೀವು ಪರ್ಫೆಕ್ಟ್ ಸ್ಕ್ವೇರ್ ಗೆ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಗೆ ಕನ್ವರ್ಟ್ ಮಾಡ್ಬೇಕು. ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ, ಓಕೆ, ಇದನ್ನ ಹೆಂಗ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಹಂಗೆ ತಗೊಳ್ಳಿ. ಓಕೆ, ಪ್ಲಸ್, ಓಕೆ, ಅರ್ಥ ಆಗ್ತಿದೆ? ಈ ಎಕ್ಸ್, ಇಲ್ಲಿ ಎಕ್ಸ್ ಇದೆಯಲ್ಲ, ಈ ಎಕ್ಸ್ ಕೋಎಫಿಷಿಯಂಟ್ ಏನಿದೆಯೋ ಅದ್ರಲ್ಲಿ ಹಾಫ್ ತಗೊಳ್ಳಿ. ಓಕೆ, b/a ಇದೆ. ಓಕೆ, ಇದ್ರಲ್ಲಿ ಹಾಫ್ ಅಂದ್ರೆ b/a 2 ಅಂತ. ಓಕೆ, b/a ಅಲ್ಲಿ ಹಾಫ್ ಅಂದ್ರೆ b/a/2 ಅಂದ್ರೆ b/2a ಆಗುತ್ತೆ. ಓಕೆ, 4 ಅಲ್ಲಿ ಹಾಫ್ ಅಂದ್ರೆ 4/2 ನೇ ತರ, 2 1s 2 2s ಮಾಡಿದ್ರೆ 2 ಬರುತ್ತೆ. ಅದೇ ತರನೇ ಇವಾಗ 6 ಅಲ್ಲಿ ಹಾಫ್, 6 ಅಲ್ಲಿ ಅರ್ಧ ಅಂದ್ರೆ ಎಷ್ಟು? 6/2 ಮಾಡಿದ್ರೆ 6 ಅಲ್ಲಿ ಹಾಫ್ ಬರುತ್ತೆ. ಓಕೆ, ಸೇಮ್ ಇಲ್ಲಿ ಕೂಡ ಈ ಎಕ್ಸ್ ಕೋಎಫಿಷಿಯಂಟ್ ಏನಿದೆಯೋ ಅದನ್ನ b/a ಅದನ್ನ 2 ನಿಂದ ಡಿವೈಡ್ ಮಾಡಿ. ಓಕೆ, ನಿಮ್ಗೆ ಹಾಫ್ ಸಿಗುತ್ತೆ. ಅದನ್ನ ಇಲ್ಲಿ ಬರ್ಕೊಳ್ಳಿ, b/2a, ಇದ್ರಿಗೆ ಸ್ಕ್ವೇರ್ ತಗೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟ್ ಆಲ್ವೇಸ್ ಇಲ್ಲಿ ಮೈನಸ್ ಬರಬೇಕು, ನೆನ್ಪಿಕೊಳ್ಳಿ, ಇಲ್ಲಿ ಮೈನಸ್ ಬರಬೇಕು. ಇಲ್ಲಿ ಏನ್ ಇದೆಯೋ b/2a ಅದ್ರಿಗೆ ಸ್ಕ್ವೇರ್ ತಗೊಳ್ಳಿ. ಓಕೆ, b/2a ಸ್ಕ್ವೇರ್ ತಗೊಳ್ಳಿ. ಓಕೆ, ಈ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್ ಹಂಗೆ ಇರುತ್ತೆ, c/a ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದಾದ್ಮೇಲೆ ಸಮ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಇದೆ, ನಿಮ್ಗೆ ಕ್ವಶನ್ ಮಾಡಿದ್ರೆ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಓಕೆ, ಸಮ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಇದೆ, ನೀವು ಆ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ನ ಅಪ್ಲೈ ಮಾಡ್ಬೇಕಾಗುತ್ತೆ. ಓಕೆ, ಇದೊಂದು ಟೈಪ್. ಓಕೆ, ಅರ್ಥ ಆಯ್ತಾ? ಈ 3 ಫಾರ್ಮ್ಸ್ ನೆನ್ಪಿಟ್ಕೊಳ್ಳಿ. ಓಕೆ, ಏನ ಸ್ಟ್ಯಾಂಡರ್ಡ್ ಫಾರ್ಮ್ಸ್ 1 by 1 ಅದನ್ನ ನೋಡ್ಕೊಂಡ್ ಬರೋಣ. ಅಂಡ್ ಇದ್ರ ಜೊತೆಯಲ್ಲಿ ಟೈಪ್ 2 ಏನಂದ್ರೆ, ಕ್ವಶನ್ ನಿಮ್ಗೆ ಕೊಟ್ಟಿರೋ ಕ್ವಶನ್ ಲೀನಿಯರ್ ಬೈ ಕ್ವಾಡ್ರಾಟಿಕ್. ಲೀನಿಯರ್ ಅಂದ್ರೆ ಏನು? ಲೀನಿಯರ್ ಅಂದ್ರೆ ax + b ಫಾರ್ಮೆಟ್ ಅಲ್ಲಿ ಇರಬೇಕು. ಓಕೆ, ಅಂದ್ರೆ ಎಕ್ಸ್ ಪವರ್ ಅನ್ನೋದು 1 ಇರುತ್ತೆ. ಓಕೆ, ನೀವು ಬೇಕಾದ್ರೆ ವೇರಿಯಬಲ್ಸ್ ಬೇರೆ ತಗೊಳ್ಳಿ, cx + d ಅಂತ ತಗೊಳ್ಳಿ. ಓಕೆ, ಬಿಕಾಸ್ ಕ್ವಾಡ್ರಾಟಿಕ್ ನಾವು ಆಲ್ರೆಡಿ ವೇರಿಯಬಲ್ಸ್ ax² + bx + c ಯೂಸ್ ಮಾಡ್ತಾ ಇದೀವಿ. ಓಕೆ, ಲೀನಿಯರ್ ಅಂದ್ರೆ ಸಿಂಪಲ್ ಅಪ್ಪ, ಎಕ್ಸ್ ಪವರ್ 1 ಇರ್ಬೇಕು. ಕ್ವಾಡ್ರಾಟಿಕ್ ಅಂದ್ರೆ ಎಕ್ಸ್ ಪವರ್ 2 ಇದ್ರೆ ಅದನ್ನ ಕ್ವಾಡ್ರಾಟಿಕ್ ಅಂತೀವಿ, ಎಕ್ಸ್ ಪವರ್ 1 ಇದ್ರೆ ಅದನ್ನ ಲೀನಿಯರ್ ಅಂತ ಕರಿತೀವಿ. ಲೀನಿಯರ್ ಬೈ ಕ್ವಾಡ್ರಾಟಿಕ್ ಇಂಟು dx
ಇಲ್ಲ ಅಂದ್ರೆ ಇಂಟಿಗ್ರೇಷನ್ ಲೀನಿಯರ್ ಬೈ ಸ್ಕ್ವೇರ್ ರೂಟ್ ಆಫ್ ಕ್ವಾಡ್ರೆಟಿಕ್ ಇಂಟು ಡಿ ಎಕ್ಸ್, ಇಲ್ಲ ಅಂದ್ರೆ ಓಕೆ ಈ ಎರಡು ಫಾರ್ಮ್ಸ್ ಅಲ್ಲಿ ಈ ಟೂ ಫಾರ್ಮ್ಸ್ ಯಾವ್ದಿದ್ರು ಮೆಥಡ್ ಸೇಮ್, ಒಂದೇ ಮೆಥಡ್. ಓಕೆ, ಇಂಟಿಗ್ರೇಷನ್ ಲೀನಿಯರ್ ಬೈ ಕ್ವಾಡ್ರೆಟಿಕ್ ಆರ್ ಇಂಟಿಗ್ರೇಷನ್ ಲೀನಿಯರ್ ಬೈ ಸ್ಕ್ವೇರ್ ರೂಟ್ ಆಫ್ ಕ್ವಾಡ್ರೆಟಿಕ್. ಈ ಎರಡು ಫಾರ್ಮ್ಸ್ ಅಲ್ಲಿ ಯಾವ್ದಿದ್ರು ಮೆಥಡ್ ಒಂದೇ. ಓಕೆ, ಏನ ಮೆಥಡ್ ಅಂದ್ರೆ ಲೀನಿಯರ್ ಓಕೆ ಈಸ್ ಈಕ್ವಲ್ ಟು ಓಕೆ ಎ ಟೈಮ್ಸ್ ಆಫ್ ಡಿಫ್ರೆನ್ಶಿಯೇಷನ್ ಆಫ್ ಕ್ವಾಡ್ರೆಟಿಕ್ ಓಕೆ ಪ್ಲಸ್ ಬಿ ಅಂತ ಬರ್ಕೊಬೇಕು. ಅರ್ಥ ಆಗ್ತೀಯಾ? ಇದನ್ನ ನೆನ್ಪಿಕೊಳ್ಳಿ ಸಾಕು. ಇದನ್ನ ನೆನ್ಪಿಕೊಳ್ಳಿ. ಓಕೆ, ಅರ್ಥ ಆಗ್ತೀಯಾ? ಇದರಿಂದ ನೀವು ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಫೈಂಡ್ ಔಟ್, ಇದು ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇಷ್ಟೇ ಮೆಥಡ್. ಇದಾದ್ಮೇಲೆ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅಪ್ಲೈ ಮಾಡ್ಕೊಂಡ್ರೆ ಸಾಕು. ಓಕೆ, ಏನೇನ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್, ಸ್ಟ್ಯಾಂಡರ್ಡ್ ಫಾರ್ಮುಲಾಸ್, ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಫಾರ್ಮುಲಾಸ್, ಇಂಟಿಗ್ರಲ್ ಫಾರ್ಮುಲಾಸ್. ಓಕೆ, ಇದು ನೀವು ನೆನಪಿಟ್ಕೊಳ್ಳೇಬೇಕು, ತುಂಬಾ ತುಂಬಾ ಇಂಪಾರ್ಟೆಂಟ್ ಈ ಫಾರ್ಮುಲಾಸ್ ಅನ್ನೋದು. ಓಕೆ, ಫಸ್ಟ್ ಫಾರ್ಮುಲಾ ಇಂಟಿಗ್ರೇಷನ್ ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್ ಇದು. ಓಕೆ, ಎ ಸ್ಕ್ವೇರ್ ಇದ್ರೆ ಓಕೆ 1/2a log of mod of x minus a by x plus a plus constants. ಇದೊಂದು ಫಸ್ಟ್ ಫಾರ್ಮುಲಾ. ಇನ್ನೊಂದು dx by ಅದೇ a ಸ್ಕ್ವೇರ್ ಫಸ್ಟ್ ಇದ್ದು ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಇದ್ರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಸೇಮ್ ಫಾರ್ಮುಲಾ 1/2a log of ಇವೆರಡು ರೆಸಿಪ್ರೋಕಲ್ ತಗೊಳ್ಳಿ ಅಷ್ಟೇ. ಇದು ಮೇಲೆ ಬರುತ್ತೆ, ಇದು ಕೆಳಗಡೆ ಹೋಗುತ್ತೆ. ಓಕೆ, ಎಕ್ಸ್ ಪ್ಲಸ್ ಎ ಬೈ ಎಕ್ಸ್ ಮೈನಸ್. ಓಕೆ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಮೈನಸ್, ಅದರಿಂದ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಎ ಪ್ಲಸ್ ಎಕ್ಸ್ ತಗೊಳ್ಳಿ, ಎ ಮೈನಸ್ ಎಕ್ಸ್ ಆಗುತ್ತೆ ಪ್ಲಸ್ ಕಾನ್ಸ್ಟೆನ್ಸಿ. ಇನ್ನೊಂದು ಥರ್ಡ್ ಒನ್ ಇಂಟಿಗ್ರೇಷನ್ ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ರೆ 1/a ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಓಕೆ, ಇನ್ನೊಂದು ಫಾರ್ಮುಲಾ ಇಂಟಿಗ್ರೇಷನ್ 1 ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್ ಇದ್ರೆ ಲಾಗ್ ಆಫ್ ಮೋಡ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಇದು ಫೋರ್ತ್ ಫಾರ್ಮುಲಾ. ನೆಕ್ಸ್ಟ್ ಫಿಫ್ತ್ ಫಾರ್ಮುಲಾ ನೋಡಿ, ಇಂಟಿಗ್ರೇಷನ್ ಡಿ ಎಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಕಾನ್ಸ್ಟೆನ್ಸಿ. Then sixth formula integration dx by square root of x square plus a square idre log of mod of x plus square root of x square plus a square plus constancy. ಓಕೆ, ಅರ್ಥ ಆಗ್ತಿದ್ಯಾ? ಇದ್ರ ಜೊತೆಯಲ್ಲಿ ಇನ್ನು 3 ಫಾರ್ಮುಲಾಸ್ ಇದೆ, 7th 8th 9th. ಓಕೆ, ಟೋಟಲ್ ಆಗಿ ಈ 9 ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಅನ್ನೋದು ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಿ, ತುಂಬಾ ಇಂಪಾರ್ಟೆಂಟ್. ಓಕೆ, ಇದ್ರ ಮೇಲೆ ಡೆರಿವೇಶನ್ಸ್ ಕೂಡ ಇದಾವೆ, ಅದನ್ನ ಸಪರೇಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಏನಂದ್ರೆ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್, ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿ ಎಕ್ಸ್, ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಸಿ, ನಿಮ್ಗೆ ಇವೆರಡು ಈ ಫಾರ್ಮುಲಾಸ್ ನಿಮ್ಗೆ ಇಲ್ಲಿ ಆಲ್ರೆಡಿ ಗೊತ್ತಿದೆ. ಓಕೆ, ಅರ್ಥ ಆಗ್ತಿದೆ? ಈ ಫಾರ್ಮುಲಾ ನಿಮ್ಗೆ ಇಲ್ಲಿದೆ. ಓಕೆ, ಇದು ಇಲ್ಲಿದೆ, ಸಾರಿ ಇದು ಇಲ್ಲಿದೆ. ಓಕೆ, ಇದು ಇಲ್ಲಿದೆ. ಓಕೆ, ಸೇಮ್ ಫಾರ್ಮುಲಾ, ಬಟ್ ಓನ್ಲಿ ಡಿಫ್ರೆನ್ಸ್ ಏನು ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಎಲ್ಲದರಲ್ಲೂ ಕಾಮನ್ ಆಗಿ x/2, ಇಲ್ಲಿ x/2 ಬರುತ್ತೆ, ಇಲ್ಲಿ x/2 ಬರುತ್ತೆ. ಓಕೆ, ಇಲ್ಲಿ x/2 ಬರುತ್ತೆ. ಓಕೆ, ಇಲ್ಲಿ ಏನ್ ಫಂಕ್ಷನ್ ಇದೆ ಅದೇ ಬರ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇಲ್ಲಿ ಕೂಡ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಓಕೆ,
ಇಲ್ಲಿ ನಿಮ್ಗೆ ಪ್ಲಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ a ಸ್ಕ್ವೇರ್ ಬೈ 2 ಬರುತ್ತೆ, ಇಲ್ಲಿ a ಸ್ಕ್ವೇರ್ ಬೈ 2 ಬರುತ್ತೆ, ಇದ್ರಲ್ಲೂ a ಸ್ಕ್ವೇರ್ ಬೈ 2 ಬರುತ್ತೆ. ಬಟ್ ಇಲ್ಲಿ ಇನ್ಸ್ಟೆಡ್ ಆಫ್ ಪ್ಲಸ್ ವಿ ಗೆಟ್ ಮೈನಸ್, ಇಲ್ಲಿ ಮೈನಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಯಾವುದು ಇಲ್ಲಿದೆ, ಇಲ್ಲಿ ಏನ್ ಫಂಕ್ಷನ್ ಇದೆ ಅದನ್ನೇ ಇಲ್ಲಿ ಕಾಪಿ ಮಾಡಿ, ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಓಕೆ, ಸಿಮಿಲರ್ಲಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದ್ರೆ ಇದನ್ನ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಓಕೆ, ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಸೇಮ್ ಇದಕ್ಕ ಇದು ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಇಷ್ಟು ಸ್ಟ್ಯಾಂಡರ್ಡ್ ಫಾರ್ಮ್ಸ್. ಈ 9 ಸ್ಟ್ಯಾಂಡರ್ಡ್ ಫಾರ್ಮ್ಸ್ ನೆನಪಿಕೊಂಡ್ರೆ ಸಾಕು, ನೀವು ಕಂಪ್ಲೀಟ್ ಎಕ್ಸಸೈಸ್ 7.4 ಓಕೆ ಅಂಡ್ 7.7 ಎರಡು ಎಕ್ಸಸೈಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಈ ಎಕ್ಸಸೈಸ್ ಅಂತಾನೆ ಅಲ್ಲ, ಈ ಟೈಪ್ ಎರಡು ಟೈಪ್ ಕ್ವಶನ್ಸ್ ಇದೆಯಲ್ಲ, ಇಂಟಿಗ್ರೇಷನ್ ಬೈ ಓನ್ಲಿ ಕ್ವಾಡ್ರಾಟಿಕ್ ಇರ್ಬೇಕು ನೋಡಿ. ಕಂಪ್ಲೀಟ್ ಕ್ವಶನ್ ಎಲ್ಲ ಓನ್ಲಿ ಕ್ವಾಡ್ರಾಟಿಕ್, ಸ್ಕ್ವೇರ್ ರೂಟ್ ಎಲ್ಲ. ಬಟ್ ಇದರಲ್ಲಿ ಲೀನಿಯರ್ ಇದೆ, ಲೀನಿಯರ್ ಬೈ ಕ್ವಾಡ್ರಾಟಿಕ್, ಲೀನಿಯರ್ ಬೈ ಸ್ಕ್ವೇರ್ ರೂಟ್ ಆಫ್ ಕ್ವಾಡ್ರಾಟಿಕ್ ಹೀಗಿದೆ. ಓಕೆ, ಈ ಫಾರ್ಮ್ಸ್ ಅಲ್ಲಿ ಇದ್ರೆ ಹೆಂಗ್ ಸಾಲ್ವ್ ಮಾಡೋದು ಅಂತ ಒಂದು ಕ್ವಶನ್ಸ್ ನೋಡೋಣ ಇವಾಗ. ಓಕೆ, ಫಸ್ಟ್ ಕ್ವಶನ್ ನೋಡಿ, 7.4 ಎಕ್ಸಸೈಸ್ ಅಲ್ಲಿ ಫಸ್ಟ್ ಕ್ವಶನ್, I is equal to integration 1 by square root of 1 plus 4x square dx. ಓಕೆ, ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಎಕ್ಸ್ ಸ್ಕ್ವೇರ್ ಇದು ಕ್ವಾಡ್ರಾಟಿಕ್ ನೋಡಿ, ಸ್ಕ್ವೇರ್ ರೂಟ್ ಆಫ್ ಇದು ಹೆಂಗಿದೆ ನಮ್ಗೆ 1 by square root of quadratic ಫಾರ್ಮ್ ಅಲ್ಲಿ ಇದೆ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಎಕ್ಸ್ ಸ್ಕ್ವೇರ್ ಕೋಶೆಂಟ್ ಆಲ್ವೇಸ್ ನಿಮ್ಗೆ 1 ಇರಬೇಕು. ಬಟ್ ಇಲ್ಲಿ 1 ಇದೆಯಾ, ಇಲ್ಲ, 4 ಇದೆ. ಅದರಿಂದ 4 ನ ಕಾಮನ್ ತಗೊಳ್ಳಿ. ಓಕೆ, 4 ಕಾಮನ್ ತಗೊಂಡ್ರೆ ಇಲ್ಲಿ 1 by 4 ಬರುತ್ತೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ dx. I is equal to integration. ಓಕೆ, ಈ 4 ಓಕೆ ಸ್ಕ್ವೇರ್ ರೂಟ್ ಆಚೆ ತಗೊಂಡ್ರೆ 4 ಸ್ಕ್ವೇರ್ ರೂಟ್ ಆಫ್ 4 ಏನಾಗುತ್ತೆ 2, 1 by 2, 1 by ಸ್ಕ್ವೇರ್ ರೂಟ್ ಆಫ್ 1 by 4 ನ 1 by 2 ಹೋಲ್ ಸ್ಕ್ವೇರ್ ಅಂತಾನು ಬರ್ಕೊಬಹುದು ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, dx. ಓಕೆ, ಇಸ್ ಕ್ಲಿಯರ್. I is equal to 1 by 2. ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಯಾವ್ದು ಸೂಟ್ ಆಗ್ತಾ ಇದೆ ನೋಡಿ, ಎ ಸ್ಕ್ವೇರ್ ಇದು ಎ, ಇದು ಎಕ್ಸ್ ಇದೆ, ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಈ ಫಾರ್ಮುಲಾ ಸೂಟ್ ಆಗ್ತಿದ್ಯಾ, ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ಇಲ್ಲಿ. ಓಕೆ, ಅರ್ಥ ಆಗ್ತಿದೆ, ಯೂಸ್ ಮಾಡಿ. 1 by 2 ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 by 4 ಓಕೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಓಕೆ ಪ್ಲಸ್ ಕಾನ್ಸ್ಟೆಂಟ್ ಸಿ. ಅರ್ಥ ಆಗ್ತಿದೆ. ಈ ಫಾರ್ಮುಲಾ ಏನಿದೆ ನಮ್ಗೆ ಇಂಟಿಗ್ರೇಷನ್ 1 by ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿ ಎಕ್ಸ್ ಫಾರ್ಮೆಟ್ ಅಲ್ಲಿ ಇದೆ. ಓಕೆ, ಅರ್ಥ ಆಗ್ತಿದೆ. ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ ನಾವು. ಓಕೆ, ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ, I is equal to integration 1 by square root of 1 minus 2x square dx ಇದೆ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕೂಡ ನಿಮ್ಗೆ ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ಅಂದ್ರೆ 2 ಇದೆ. ಓಕೆ, ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ಏನಾದ್ರು ನಿಮ್ಗೆ 2 ಇದ್ರೆ, ಓಕೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ಆಲ್ವೇಸ್ 1 ಇರಬೇಕು. ಓಕೆ, ಬಟ್ ಇಲ್ಲಿ ನಿಮ್ಗೆ -2 ಇದೆ, ಅದು 2 ಇದೆ. ಓಕೆ, ನೀವೇನ್ ಮಾಡ್ತೀರಾ ಅಂದ್ರೆ ಈ 2 ನ ಕಾಮನ್ ತಗೊಳ್ಳಿ. ಓಕೆ, ಇಲ್ಲಿ ಸ್ಕ್ವೇರ್ ರೂಟ್ ಇರೋದ್ರಿಂದ -2 ನ ಕಾಮನ್ ತಗೊಳಕ್ ಬರಲ್ಲ. ಅರ್ಥ ಆಯ್ತಾ? -2 ನ ಕಾಮನ್ ತೆಗಿಬೇಡಿ, ಯಾಕಂದ್ರೆ ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ನಂಬರ್ ನಿಮ್ಗೆ ಅದು ಇಮ್ಯಾಜಿನರಿ ನಂಬರ್ ಆಗುತ್ತೆ, ಕಾಂಪ್ಲೆಕ್ಸ್ ನಂಬರ್ ಆಗುತ್ತೆ. ಅದರಿಂದ ಓನ್ಲಿ ಪಾಸಿಟಿವ್ ನಂಬರ್ ಏನಿದೆ ಅದನ್ನ ಕಾಮನ್ ತಗೊಳ್ಳಿ ಸ್ಕ್ವೇರ್ ರೂಟ್ ಇದ್ರೆ. ಓಕೆ, ಇವಾಗ I is equal to 1 by ಸ್ಕ್ವೇರ್ ರೂಟ್ ಆಫ್ 2 ಕಾಮನ್ ತಗೊಳ್ಳಿ. 2 ಕಾಮನ್ ತಗೊಂಡ್ರೆ 1 by 2 ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ dx. I is equal to ಇದು ನಿಮ್ಗೆ 1 by root 2 ಕಾಮನ್ ಆಚೆ ಬರುತ್ತೆ, ಇಂಟಿಗ್ರೇಷನ್ 1 by 2 ಮೈನಸ್ ಎಕ್ಸ್ ಸ್ಕ್ವೇರ್ dx. ಇದು ಸ್ಕ್ವೇರ್ ರೂಟ್. ಇದು ಹೆಂಗಿದೆ ನಮ್ಗೆ ಇಂಟಿಗ್ರೇಷನ್ 1 by ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ dx ಫಾರ್ಮೆಟ್ ಇದೆ. ಓಕೆ, ಇಲ್ಲಿ ಕೂಡ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಈ ಫಾರ್ಮುಲಾ ಯೂಸ್ ಮಾಡಿ.
1 by root 2 log of mod of okay x plus square root of 1 by 2 minus x square plus constant c. ಓಕೆ ನೋಡಿ, ನಿಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಗೊತ್ತಿದ್ರೆ ಈಸಿಯಾಗಿ ನೀವು ಆನ್ಸರ್ ನ ಮಾಡಬಹುದು. ನೆಕ್ಸ್ಟ್ ಈ ಕ್ವಶನ್ ನೋಡಿ, I is equal to integration 1 by 9x square plus 6x plus 5 dx. ಓಕೆ, ಇಲ್ಲಿ ಇದು ಕ್ವಾಡ್ರೆಟಿಕ್ ನೋಡಿ, ಇಂಟಿಗ್ರೇಷನ್ 1 by ಕ್ವಾಡ್ರೆಟಿಕ್ ಫಾರ್ಮೆಟ್ ಇದೆ. ಓಕೆ, ಇಲ್ಲಿ ಫಸ್ಟ್ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 9x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5. ಓಕೆ, ಇದು ಫಸ್ಟ್ ಯಾವುದೇ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ಓಕೆ, ಇದು ಯಾವುದೇ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ ಓಕೆ ವಿ ಹ್ಯಾವ್ ಟು ಸಿಂಪ್ಲಿಫೈ. ಫಸ್ಟ್ ನಾವು ಸಿಂಪ್ಲಿಫೈ ಮಾಡ್ಕೊಬೇಕು. ಓಕೆ, ಇದನ್ನ ಹೆಂಗ್ ಸಿಂಪ್ಲಿಫೈ ಮಾಡ್ತೀವಿ ಅಂತ ನೋಡೋಣ. 9x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5. ಓಕೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ಏನಿದೆ 9. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ಆಲ್ವೇಸ್ 1 ಇರ್ಬೇಕಂತ. ಬಟ್ ಇಲ್ಲಿ 9 ಇದೆ, ಆ 9 ನ ಕಾಮನ್ ತಗೊಳ್ಳಿ. ಓಕೆ, 9 ಕಾಮನ್ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6 by 9 ಎಕ್ಸ್ ಪ್ಲಸ್ 5 by 9. ಓಕೆ, ದಟ್ ಈಸ್ ಈಕ್ವಲ್ ಟು 9. ಎಕ್ಸ್ ಸ್ಕ್ವೇರ್ ಇನ್ ಸಿಂಪ್ಲಿಫೈ ಮಾಡಿದ್ರೆ 3 2s 3 3s ಪ್ಲಸ್ 2 by 3 ಎಕ್ಸ್ ಪ್ಲಸ್ 5 by 9. ಓಕೆ, 9 ಇದನ್ನ ನಾನು ಹೆಂಗ್ ಬರ್ಕೊಬೇಕು ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ನಿಮ್ಗೆ ಎಕ್ಸ್ ಬರ್ಕೊಳ್ಳಿ ಪ್ಲಸ್. ಓಕೆ, ಇವಾಗ ಏನ್ ಮಾಡ್ತೀರಾ ಅಂದ್ರೆ ಎಕ್ಸ್ ಕೋಫಿಷಿಯಂಟ್ ಏನಿದೆ 2 by 3 ಪ್ಲಸ್ 2 by 3. ಓಕೆ, ಈ ನಂಬರ್ ಏನಿದೆಯೋ 2 by 3, ಓಕೆ, ಇದರಲ್ಲಿ ಆಫ್ ತಗೊಳ್ಳಿ. 2 by 3 ಅಲ್ಲಿ ಆಫ್ ಅಂದ್ರೆ 2 by 3 by 2 ಮಾಡ್ಕೊಬೇಕು. ಓಕೆ, ಅವಾಗ ಮಾಡ್ಕೊಂಡ್ರೆ 2 by 3 into 2 ಆಗುತ್ತೆ. 2 2 ಕ್ಯಾನ್ಸಲ್ ಆಗೋಗುತ್ತೆ. ಓಕೆ, ನಮ್ಗೆ ಬರೋದು 1 by 3 ಅಂದ್ರೆ ಇದ್ರಲ್ಲಿ ಆಫ್ ಅಂದ್ರೆ 1 by 3. 1 by 3 ಸ್ಕ್ವೇರ್ ತಗೊಳ್ಳಿ, ಹೋಲ್ ಸ್ಕ್ವೇರ್. ಮತ್ತೆ ಈ 1 by 2 1 by 3 ಇದೆಯಲ್ಲ, ಈ 1 by 3 ಮೈನಸ್ ತಗೊಳ್ಳಿ, ಆಲ್ವೇಸ್ ಮೈನಸ್. ಓಕೆ, 1 by 3 ಸ್ಕ್ವೇರ್ ತಗೊಳ್ಳಿ, ಹೋಲ್ ಸ್ಕ್ವೇರ್. ಓಕೆ, ಈ ಕಾನ್ಸ್ಟೆಂಟ್ ಹಂಗೆ ಇರುತ್ತೆ ಪ್ಲಸ್ 5 by 9. ದಟ್ ಈಸ್ ಈಕ್ವಲ್ ಟು 9 ಕಾಮನ್ ಇರುತ್ತೆ. ಇದು ಎಕ್ಸ್ ಪ್ಲಸ್ 1 by 3 ಸ್ಕ್ವೇರ್ ಮೈನಸ್ 1 by 9 ಪ್ಲಸ್ 5 by 9. ಓಕೆ, ದಟ್ ಈಸ್ ಈಕ್ವಲ್ ಟು 9 ಎಕ್ಸ್ ಪ್ಲಸ್ 1 by 3 ಸ್ಕ್ವೇರ್ ಮೈನಸ್ ನೋಡಿ ಇದ್ರಲ್ಲಿ LCM 9 LCM ಇದೆ. ಓಕೆ, ಓಕೆ, ಪ್ಲಸ್ ಇದರಲ್ಲಿ 9 LCM ಇದೆ. ಓಕೆ, ಮೈನಸ್ 1 ಪ್ಲಸ್ 5 ಈಗ ಬರುತ್ತೆ. ಈಗ ಬರ್ಕೊಳ್ಳೋಣ. ಓಕೆ, ಇನ್ನೊಂದು ಪೇಜ್ ಆಡ್ ಮಾಡ್ಕೊಳ್ಳೋಣ. ಇದು 9, ಇದನ್ನ ಪ್ರಾಪರ್ ಆಗಿ ಬರ್ಕೊಂಡ್ರೆ ಎಕ್ಸ್ ಪ್ಲಸ್ 1 by 3 ಎಕ್ಸ್ ಸ್ಕ್ವೇರ್. ಓಕೆ, ಇದು ಪ್ಲಸ್ ಮೈನಸ್ 1 ಪ್ಲಸ್ 5 ಅಂದ್ರೆ 4 by 9. ಓಕೆ, ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಪ್ಲಸ್ 1 by 3 ಸ್ಕ್ವೇರ್ ಪ್ಲಸ್ 4 by 9 ಕ್ಯಾನ್ ಬಿ ರಿಟರ್ನ್ ಆಸ್ 2 by 3 ಹೋಲ್ ಸ್ಕ್ವೇರ್ ಅಂತ ಬರ್ಕೊಬಹುದು. ಫೈನಲ್ ಆಗಿ I is equal to ಇಂಟಿಗ್ರೇಷನ್ 1 by ಇದ್ರ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತೀವಿ 9 of ಎಕ್ಸ್ ಪ್ಲಸ್ 1 by 3 ಸ್ಕ್ವೇರ್ ಪ್ಲಸ್ 2 by 3 ಸ್ಕ್ವೇರ್ dx ಅಂತ ಬರ್ಕೊಬಹುದು. ಈ 1 by 9 ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ. ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ನೋಡಿ 1 by ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ dx ಫಾರ್ಮೆಟ್ ಅಲ್ಲಿ ಇದೆ. ಓಕೆ, ಏನಾಗುತ್ತೆ ಇದು 1 by 2a ಲಾಗ್ ಆಫ್ ಇದು ಟ್ಯಾನ್ ಇನ್ವರ್ಸ್. ಇದು ನಮ್ಗೆ ಯಾವ ಫಾರ್ಮೆಟ್ ಅಲ್ಲಿ ಇದೆ 1 by a ಟ್ಯಾನ್ ಇನ್ವರ್ಸ್ ಎಕ್ಸ್ by a ಪ್ಲಸ್ ಸಿ. ಈ ಫಾರ್ಮೆಟ್ ಅಲ್ಲಿ ಇದೆ. ಎಕ್ಸ್ ಹತ್ರ ಏನಿದೆ ನಮ್ಗೆ ಎಕ್ಸ್ ಪ್ಲಸ್ 1 by 3 ಇದೆ ಅಷ್ಟೇ. ಓಕೆ, ಎ ಹತ್ರ 2 by 3 ಇದೆ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ I is equal to 1 by 9. ಓಕೆ, 1 by ಎ ಹತ್ರ ಏನಿದೆ 2 by 3. ಓಕೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಹತ್ರ ನಮ್ಗೆ ಎಕ್ಸ್ ಪ್ಲಸ್ 1 by 3 ಬೈ ಎ ಹತ್ರ 2 by 3. ಓಕೆ, ಪ್ಲಸ್ ಸಿ. ಇದನ್ನ ನೀವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬಹುದು. I is equal to 1 by 9. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 3 by 2. ಇದು ರೆಸಿಪ್ರೋಕಲ್ ತಗೊಂಡ್ರೆ ಟೇಕ್ ರೆಸಿಪ್ರೋಕಲ್ ವಿ ಗೆಟ್ 2 by 3 ರೆಸಿಪ್ರೋಕಲ್ ತಗೊಂಡ್ರೆ 3 by 2. ಟ್ಯಾನ್ ಇನ್ವರ್ಸ್ ಇದು LCM ತಗೊಂಡ್ರೆ 3x ಪ್ಲಸ್ 1 by 3. ಓಕೆ, ಇದು 2 by 3 ಪ್ಲಸ್ ಸಿ. I is equal to 1 by 9 3 by 2 ಟ್ಯಾನ್ ಇನ್ವರ್ಸ್ ಈ 3 3 ಕ್ಯಾನ್ಸಲ್ ಆಗುತ್ತೆ. ಓಕೆ, ನಮ್ಗಿದು ಏನ್ ಬರುತ್ತೆ 3x ಪ್ಲಸ್ 1 by 2
ಓಕೆ ಪ್ಲಸ್ ಸಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಈಗ ಬರುತ್ತೆ. ದಿಸ್ ಇಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಅಷ್ಟೇ. ನೀವು ಬೇಕಾದ್ರೆ 1/9 ಇನ್ಸೈಡ್ ಮಲ್ಟಿಪ್ಲೈ ಮಾಡ್ಕೊಬಹುದು, ನೋ ಪ್ರಾಬ್ಲಮ್. ಮಲ್ಟಿಪ್ಲೈ ಮಾಡ್ಕೊಂಡ್ರೆ 1/9 ಇಂಟು 3/2 tan inverse 3x plus 1/2 plus constancy 3 1s are 3 3s are I is equal to 1/6 3 2s are 6 tan inverse 3x plus 1/2 plus c. After simplification we get like this. ಈಗ ಬರುತ್ತೆ ನಮಗೆ. ಓಕೆ, ಈಗ ನೀವು ಪ್ರಾಪರ್ ಆಗಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಸೊಲ್ಯೂಷನ್ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಈ 4th ಕ್ವಶನ್ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ. ಓಕೆ, ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ? ಲೀನಿಯರ್ ಬೈ ಸ್ಕ್ವೇರ್ ರೂಟ್ ಆಫ್ ಕ್ವಾಡ್ರಾಟಿಕ್. ಓಕೆ, dx ಈ ಫಾರ್ಮ್ಯಾಟ್ ಅಲ್ಲಿ ಇದೆಯಾ? ಓಕೆ, ಈಗಿದ್ರೆ ನಾನು ಏನ್ ಹೇಳಿದ್ದೆ ನಿಮ್ಗೆ ರೂಲ್, ಲೀನಿಯರ್ ಇಸ್ ಈಕ್ವಲ್ ಟು ಓಕೆ a ಟೈಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಕ್ವಾಡ್ರಾಟಿಕ್ ಓಕೆ ಪ್ಲಸ್ b ಅಂತ ತಗೊಳ್ಳಿ ಅಷ್ಟೇ. ಓಕೆ, ಇಲ್ಲಿ ಲೀನಿಯರ್ ಏನಿದೆ 4x. ಫಸ್ಟ್ ಇಲ್ಲಿ ನಾವು ಒಂದು ನೋಡೋಣ, ಸಬ್ಸ್ಟಿಟ್ಯೂಷನ್ ಮೆಥಡ್ ನ ಅಪ್ಲೈ ಮಾಡಬಹುದಾ ಇಲ್ಲ ಅಂತ ನೋಡೋಣ. ಫಸ್ಟ್ ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ 2x ಪ್ಲಸ್ ಎಕ್ಸ್ ಮೈನಸ್ 3 ಇದ್ರ ಡೆರಿವೇಟಿವ್ 4x ಪ್ಲಸ್ 3. ಈ ರೂಲ್ ಅಪ್ಲೈ ಮಾಡೋಂಗಿಲ್ಲ ನಾವು, ಡೈರೆಕ್ಟ್ ಇದನ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಅದೇ ಬರುತ್ತೆ. ಓಕೆ, ನೀವು ಈ ರೂಲ್ ನ ಅಪ್ಲೈ ಮಾಡ್ದಿರನೆ ನೀವು ಸ್ವಲ್ಪ ಕಾಮನ್ ಆಗಿ ನಾವು ಅಬ್ಸರ್ವ್ ಮಾಡಿದ್ರೆ ಈ ರೂಲ್ ನ ಅಪ್ಲೈ ಮಾಡಬಹುದು. ಆಕ್ಚುಲಿ ಈ ಫಾರ್ಮೆಟ್ ಅಲ್ಲಿ ಇದೆ, ಈ ರೂಲ್ ನ ಅಪ್ಲೈ ಮಾಡಬೇಕು. ಬಟ್ ನಾವಿಲ್ಲಿ ಕಾಮನ್ ಆಗಿ ಅಪ್ಲೈ ನೋಡ್ಕೊಂಡ್ರೆ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 3 ಇದೆಯಲ್ಲ, ಇದನ್ನ t ಅಂತ ತಗೊಂಡ್ರೆ ಇದ್ರ ಡೆರಿವೇಟಿವ್ ಏನ್ ಬರುತ್ತೆ? 4x ಪ್ಲಸ್ 1 ಇಂಟು dx ಇಸ್ ಈಕ್ವಲ್ ಟು dt. ನೋಡಿ, ನಾವು ಆ ರೂಲ್ ನ ಅಪ್ಲೈ ಮಾಡಿದಿರಂದ್ರೆ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಷನ್ ಮೆಥಡ್ ನಿಂದಾನೆ ನಮ್ಗೆ ಆನ್ಸರ್ ಬರ್ತಿದೆ ಇದು. ಓಕೆ, I is equal to integration dt by ಓಕೆ ಈ ಪ್ಲೇಸ್ ಅಲ್ಲಿ 4x ಪ್ಲಸ್ 1 dx ಪ್ಲೇಸ್ ಅಲ್ಲಿ dt. ಓಕೆ, ಇದರಲ್ಲಿ t I is equal to ln of mod t plus c. I is equal to ln of mod of t ವ್ಯಾಲ್ಯೂ ಏನಿದೆ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 3 ಪ್ಲಸ್ ಸಿ. ಇದು ನಮ್ಗೆ ಫೈನಲ್ ಸೊಲ್ಯೂಷನ್. ಓಕೆ, ರೂಲ್ ನ ಅಪ್ಲೈ ಮಾಡದಿರೋದ್ರೆ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಬಂದಿದೆ ನಮ್ಗಿದು. ಓಕೆ, ಈ ಕ್ವಶನ್ ನೋಡಿ, ಫಸ್ಟ್ ಇದ್ರ ಡೆರಿವೇಟಿವ್ ಇಲ್ಲಿದೆಯಾ ಅಂತ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 2x ಮೈನಸ್ 1 ಇಲ್ಲಿದೆಯಾ? ಇಲ್ಲ. ಅವಾಗ ನಾವೇನ್ ಮಾಡ್ಬೇಕು? ಇದನ್ನ 2 ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ನೋಡಿ ಲೀನಿಯರ್ ಬೈ ಸ್ಕ್ವೇರ್ ರೂಟ್ ಆಫ್ ಕ್ವಾಡ್ರಾಟಿಕ್ ಫಾರ್ಮೆಟ್ ಅಲ್ಲಿ ಇದೆ. ಲೀನಿಯರ್ ಬೈ ಕ್ವಾಡ್ರಾಟಿಕ್ ಫಾರ್ಮೆಟ್ ಅಲ್ಲಿ ಇದೆ. ಓಕೆ, dx ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ, ಲೀನಿಯರ್ ಇಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ a ಟೈಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಕ್ವಾಡ್ರಾಟಿಕ್ ಪ್ಲಸ್ b ಅಂತ. ಲೀನಿಯರ್ ಇಸ್ ನಥಿಂಗ್ ಬಟ್ x ಪ್ಲಸ್ 2 a ಟೈಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಕ್ವಾಡ್ರಾಟಿಕ್ ಏನಿದೆ ಇಲ್ಲಿ x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಓಕೆ ಪ್ಲಸ್ b ದಟ್ ಈಸ್ ಈಕ್ವಲ್ ಟು a ಟೈಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ 2x ಮೈನಸ್ 1 ಬರುತ್ತೆ ಪ್ಲಸ್ b. ಈ a ಇನ್ಸೈಡ್ ತಗೊಂಡ್ರೆ 2ax ಮೈನಸ್ a ಪ್ಲಸ್ b x ಪ್ಲಸ್ 2. ಇವಾಗ x ಕೋಎಫಿಷಿಯಂಟ್ ಕಂಪೇರ್ ಮಾಡಿ, ಅವಾಗ ನಮ್ಗೆ ಇಲ್ಲಿ x ಕೋಎಫಿಷಿಯಂಟ್ 1 ಇದೆ, ಇಲ್ಲಿ x ಕೋಎಫಿಷಿಯಂಟ್ 2a ಇದೆ. 1 is equal to 2a ಅಂದ್ರೆ a ವ್ಯಾಲ್ಯೂ ನಮ್ಗೆ 1/2 ಬರುತ್ತೆ. ಕಾನ್ಸ್ಟೆಂಟ್ ಕಂಪೇರ್ ಮಾಡಿದ್ರೆ 2 is equal to ಮೈನಸ್ a ಪ್ಲಸ್ b. 2 ಈ ಮೈನಸ್ a ಈ ಸೈಡ್ ಬಂದ್ರೆ ಪ್ಲಸ್ a ದಟ್ ಈಸ್ ಈಕ್ವಲ್ ಟು b. b is equal to 2 ಪ್ಲಸ್ a ವ್ಯಾಲ್ಯೂ 1/2 ಅಂದ್ರೆ b ವ್ಯಾಲ್ಯೂ 5/2 ಬರುತ್ತೆ. ಓಕೆ, ಅಂದ್ರೆ x ಪ್ಲಸ್ 2 ಕ್ಯಾನ್ ಬಿ ರಿಟರ್ನ್ ಆಸ್ a ವ್ಯಾಲ್ಯೂ ಎಷ್ಟು? ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ. a ವ್ಯಾಲ್ಯೂ ಎಷ್ಟು? 1/2. ಓಕೆ, 2x ಮೈನಸ್ 1. b ವ್ಯಾಲ್ಯೂ ಎಷ್ಟು? 5/2. ಓಕೆ, ಇವಾಗ x ಪ್ಲಸ್ 2 ಪ್ಲೇಸ್ ಅಲ್ಲಿ ಇದನ್ನು ರಿಪ್ಲೇಸ್ ಮಾಡಿ. ಓಕೆ, I is equal to integration 1/2 2x minus 1 okay plus 5/2 by square root of x square minus x plus 1 dx. ಇವಾಗ ಸಪರೇಟ್ ಆಗಿ ಡಿವೈಡ್ ಮಾಡಿದ್ರೆ 1/2 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ 2x minus 1 by square root of x square minus x plus 1 dx plus 5/2. ಓಕೆ, ಇದನ್ನ ಪ್ರತಿಯೊಂದು ಈ ಟರ್ಮ್ಗೂ ಸಪರೇಟ್ ಆಗಿ ಡಿವೈಡ್ ಮಾಡ್ತಾ ಇದೀವಿ.
5/2 ಇಂಟಿಗ್ರೇಷನ್ 1 by square root of x square minus x plus 1 dx. ಓಕೆ, ಇವಾಗ ಈ ಕ್ವಶನ್ ನೋಡಿ, ಇದನ್ನ I1 ಅಂತ ತಗೊಂತೇನೆ. ಓಕೆ, ಇದನ್ನ I2 ಅಂತ ತಗೊಂತೇನೆ. I1 is equal to ಇಂಟಿಗ್ರೇಷನ್ 2x minus 1 by square root of x square minus x plus 1 ಇದೆ dx. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ x square minus x plus 1 is equal to t ತಗೊಂಡ್ರೆ ನಿಮ್ಗೆ ಇದೇನ್ ಬರುತ್ತೆ, ಇದು 2x minus 1 into dx is equal to dt, substitution method. ಓಕೆ, I1 is equal to ಡೈರೆಕ್ಟ್ ಆಗಿ ನಿಮ್ಗೆ dt by square root of t ಬರುತ್ತೆ. then I1 is equal to ಇದೇನಾಗುತ್ತೆ, square root of t is nothing but t power of 1/2. ಅಂದ್ರೆ ಇದನ್ನ ನಾವು t power of minus 1/2 dt ಅಂತ ಬರ್ಕೊಳ್ಳೋಣ. I1 is equal to t power of minus 1/2 plus 1 by minus 1/2 plus 1 plus constant c. ಓಕೆ, ಹೀಗೆ ಬರ್ಕೊಬಹುದು. ನೆಕ್ಸ್ಟ್ I1 is equal to ಇದನ್ನ ಸಿಂಪ್ಲಿಫೈ ಮಾಡಿದ್ರೆ t power of 1/2 by 1/2 plus constant c. I1 is equal to 2 times of square root of t plus c. I1 is equal to 2 t power of 1/2 is nothing but square root of t. ನೆನಪಿರಲಿ. ಓಕೆ, t is nothing but x square square root of x square minus x plus 1 plus constant c. ಇದು ನಮಗೆ I1 ಬರುತ್ತೆ. ಓಕೆ, ಸಿಮಿಲರ್ಲಿ I2 ಫೈಂಡ್ ಔಟ್ ಮಾಡಿ. I2 is equal to integration 1 by square root of x square minus x plus 1 dx. ಓಕೆ, ಫಸ್ಟ್ ಇದ್ರಿಗೆ x square minus x plus 1 ನ ಹೆಂಗ್ ಬರ್ಕೊಬಹುದು ನೋಡಿ. x square ಕೋಫಿಷಿಯಂಟ್ 1 ಇದೆಯಾ, 1 ಇದೆ. ಇವಾಗ ನಾವು ಇದನ್ನ ಏನ್ ಮಾಡ್ಬೋದು ಅಂದ್ರೆ x, ಓಕೆ ಅರ್ಥ ಆಯ್ತಾ. ನೆಕ್ಸ್ಟ್ x ಕೋಫಿಷಿಯಂಟ್ ಏನಿದೆ -1, ಅದರಲ್ಲಿ ಹಾಫ್ ತಗೊಳ್ಳಿ. ಓಕೆ, x ಕೋಫಿಷಿಯಂಟ್ ಎಷ್ಟು, -1, ಅದರಲ್ಲಿ ಹಾಫ್ ಅಂದ್ರೆ -1/2. ಓಕೆ, ಹೋಲ್ ಸ್ಕ್ವೇರ್. ಓಕೆ, ಮೈನಸ್ ಮತ್ತೆ -1/2 ಹೋಲ್ ಸ್ಕ್ವೇರ್. ಓಕೆ, ಅರ್ಥ ಆಗ್ತಿದೆಯಾ? ಈ -1/2 ಏನಿದೆಯಾ ಅದು -1/2 ಸ್ಕ್ವೇರ್ ತಗೊಬೇಕು. ಮತ್ತೆ ಕಾನ್ಸ್ಟೆಂಟ್ ಪ್ಲಸ್ 1, ದಟ್ ಈಸ್ ಈಕ್ವಲ್ ಟು x -1/2 ಸ್ಕ್ವೇರ್ -1/2 ಸ್ಕ್ವೇರ್ 4 ಪ್ಲಸ್ 1. ಅಂದ್ರೆ ವಿ ಗೆಟ್ x -1/2 ಸ್ಕ್ವೇರ್ ಮೈನಸ್ LCM ತಗೊಂಡ್ರೆ ವಿ ಗೆಟ್ 3/4 ಬರುತ್ತೆ. ಓಕೆ, ಇಫ್ ಯು ರೈಟ್ ಪ್ರಾಪರ್ಲಿ, ಇದನ್ನ ನಾವು ಪ್ರಾಪರ್ ಆಗಿ ಬರೆದ್ರೆ x -1/2 ಸ್ಕ್ವೇರ್ ಮೈನಸ್ ಇದನ್ನ ನಾವು √3/2 ಹೋಲ್ ಸ್ಕ್ವೇರ್ ಅಂತಾನು ಬರ್ಕೊಬಹುದು. ಫೈನಲ್ ಆಗಿ I2 is equal to integration 1 by x -1/2 square minus √3/2 whole square dx. ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? ಇಂಟಿಗ್ರೇಷನ್ 1 by x square minus a square dx ಈ ಫಾರ್ಮೆಟ್ ಅಲ್ಲಿ ಇದೆ. ಓಕೆ, ಇದ್ರ ವ್ಯಾಲ್ಯೂ ಏನು, 1/2a log of mod of. ಓಕೆ, ಇದೇನಾಗುತ್ತೆ ನಮ್ಗೆ x, ಇದು ನಮ್ಗೆ x ಮೈನಸ್ ನೋಡಿ ಈ ಸ್ಟ್ಯಾಂಡರ್ಡ್ ಫಾರ್ಮುಲಾ ಎಲ್ಲಿ, ಅದು ಸ್ಟ್ಯಾಂಡರ್ಡ್ ಫಾರ್ಮುಲಾ ನೋಡಿ, ಇದು ಈ ಫಾರ್ಮೆಟ್ ಅಲ್ಲಿ ಇದೆ, x - a by x plus a. ಓಕೆ, ಆ ಫಾರ್ಮುಲಾನ ಯೂಸ್ ಮಾಡಿ ಇಲ್ಲಿ x - a by x plus a plus c. ಈ x ಪ್ಲಸ್ ಅಲ್ಲಿ ನಿಮ್ಗೆ x -1/2 ಇದೆ. ಓಕೆ, a ಪ್ಲಸ್ ಅಲ್ಲಿ √3/2 ಇದೆ. ಓಕೆ, ಫೈನಲಿ I2 ವ್ಯಾಲ್ಯೂ ನಮ್ಗೆ ಏನ್ ಬರುತ್ತೆ, 1/2 ಟೈಮ್ಸ್ ಆಫ್ a ವ್ಯಾಲ್ಯೂ ಎಷ್ಟು, √3/2. ಓಕೆ, ಲಾಗ್ ಆಫ್ ಮೋಡ್ ಆಫ್ x ಪ್ಲಸ್ ಅಲ್ಲಿ x -1/2 ಇದೆ ಮೈನಸ್ √3/2 ಬೈ x -1/2 ಪ್ಲಸ್ √3/2 ಪ್ಲಸ್ ಕಾನ್ಸ್ಟೆಂಟ್ c. I2 is equal to 2 to cancel 1/√3. ಓಕೆ, ಲಾಗ್ ಆಫ್ ಮೋಡ್ ಆಫ್, ಇಲ್ಲಿ ನೀವು LCM ತಗೊಂಡ್ರೆ we get 2x -1 minus √3. ಓಕೆ, LCM ತಗೊಂಡು 2 ಕ್ಯಾನ್ಸಲ್ ಆಗುತ್ತೆ. ಓಕೆ, ಬೈ ನಾನು ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ ನೋಡಿ, 2x -1 ಪ್ಲಸ್ √3 ಪ್ಲಸ್ c. ಓಕೆ, ಇದು ನಮ್ಗೆ ಸೊಲ್ಯೂಷನ್ ಬರುತ್ತೆ. ಇವಾಗ ಫೈನಲಿ ನಿಮ್ಗೆ ಫೈನಲ್ ಸೊಲ್ಯೂಷನ್ ಬೇಕು ಅಂದ್ರೆ ಫೈನಲ್ ಸೊಲ್ಯೂಷನ್ ಏನಾಗುತ್ತೆ, I is equal to ನೋಡಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 1/2
ಓಕೆ I1 ಎಷ್ಟು, ದಿಸ್ I1. ಓಕೆ, ಓಕೆ, ಇದು I1. ಓಕೆ, ಪ್ಲಸ್ ನೆಕ್ಸ್ಟ್ 5/2 ಇಂಟು I2. ಇದು ನಮ್ಗೆ I2 ಆಗುತ್ತೆ. ದಿಸ್ ಇಸ್ I2. ಓಕೆ, ಓಕೆ, ಇದು I2 ಪ್ಲಸ್ ಸಿ ಕಾನ್ಸ್ಟೆಂಟ್. 2 ಕ್ಯಾನ್ಸಲ್ ಆಗುತ್ತೆ. ಇನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ದಟ್ ಈಸ್ ಅವರ್ ಫೈನಲ್ ಸೊಲ್ಯೂಷನ್ ಆಗುತ್ತೆ. ಓಕೆ, ಇದು ಗೊತ್ತಾಯ್ತಲ್ಲ. ಸೇಮ್ ಸಿಮಿಲರ್ ಕ್ವಶನ್ ಮತ್ತೆ ನೋಡಿ. ಇಂಟಿಗ್ರೇಷನ್ ಲೀನಿಯರ್ ಬೈ ಕ್ವಾಡ್ರಾಟಿಕ್ ಫಾರ್ಮೆಟ್ ಅಲ್ಲಿ ಇದೆ. ಓಕೆ, dx. ಓಕೆ, ಮತ್ತೆ ಇದನ್ನ x-3 can be written as a times of differentiation of quadratic x square minus 2x minus 5 plus b. Okay, x-3 a times of this can be written as 2x minus 2 plus b ಬರ್ಕೊಬಹುದು. x-3 is equal to 2ax minus 2a plus b. ಇವಾಗ x ಕೋಎಫಿಷಿಯಂಟ್ ನ ಕಂಪೇರ್ ಮಾಡಿದ್ರೆ 2a is equal to 1, a ವ್ಯಾಲ್ಯೂ 1/2 ಬರುತ್ತೆ. ದೆನ್ ಕಾನ್ಸ್ಟೆಂಟ್ ನ ಕಂಪೇರ್ ಮಾಡಿದ್ರೆ ಕಾನ್ಸ್ಟೆಂಟ್ ಕಂಪೇರ್ ಮಾಡಿದ್ರೆ -3 is equal to minus 2a plus b, -3 minus 2, a ವ್ಯಾಲ್ಯೂ 1/2 plus b. 2 ಕ್ಯಾನ್ಸಲ್. ಈ -1 ಈ ಸೈಡ್ ಬಂದ್ರೆ -3 plus 1 is equal to b is equal to -2 ಆಗುತ್ತೆ. ಓಕೆ, ಫೈನಲ್ ಆಗಿ x-3 can be written as ಏನಾಗುತ್ತೆ ನಮ್ಗೆ a ಪ್ಲೇಸ್ ಅಲ್ಲಿ ಇದನ್ನ ಈಕ್ವೇಶನ್ 1 ತಗೊಳ್ಬೇಕಾದ್ರೆ a ಪ್ಲೇಸ್ ಅಲ್ಲಿ 1/2 2x - 3 ಪ್ಲಸ್ b ಪ್ಲೇಸ್ ಅಲ್ಲಿ -2, ಇದು -2 ಬರುತ್ತೆ. ಫೈನಲ್ ಆಗಿ ಇಂಟಿಗ್ರೇಷನ್ 1/2 2x - 3 -2 by x square minus 2x minus 5 dx. separate terms ತಗೊಂಡ್ರೆ 1/2 2x minus 3 by x square minus 2x minus 5 dx plus, okay, -2 common, integration 1 by x square minus 2x minus 5 dx. okay, I is equal to, ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇದಕ್ಕೆ ಡೈರೆಕ್ಟ್ ರಿಸಲ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, x square minus 2t ತಗೊಂಡ್ರೆ ಇದು ನಮ್ಗೆ f dash of x. ನೋಡಿ ಇಲ್ಲಿ ಯಾವಾಗಾದ್ರೂ ನೆನಪಿಟ್ಕೊಳ್ಳಿ, f dash of x by f of x dx. ಈಗ ಏನಾದ್ರು ಇದ್ರೆ ಡೈರೆಕ್ಟ್ ರಿಸಲ್ಟ್ ln of mod of f of x. ಓಕೆ, ಇಲ್ಲಿ ನೋಡಿ ಇದು f of x. ಓಕೆ, ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಡೈರೆಕ್ಟ್ ರಿಸಲ್ಟ್ ಇದು. ಓಕೆ, ಈ ಫಾರ್ಮುಲಾ ಬೇಕಾದ್ರೆ ನೀವು ನೆನ್ಪಿಟ್ಕೊಬಹುದು. ಇಲ್ಲಾಂದ್ರೆ ಸಬ್ಸ್ಟಿಟ್ಯೂಷನ್ ತಗೊಂತೀವಿ ಅಂದ್ರೆ ಇದನ್ನ t ತಗೊಳ್ಳಿ. ಓಕೆ, ಇದು ಡೆರಿವೇಟಿವ್ ಇಲ್ಲಿದೆ. ಇಲ್ಲಿ ಕೂಡ ln of x square minus 2x minus 5 ಬರುತ್ತೆ ಡೈರೆಕ್ಟ್ ಆಗಿ. 1/2 ln of mod of x square minus 2x minus 5 ಬರುತ್ತೆ ಇದು. ಓಕೆ, -2 ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್ ಅಲ್ಲಿ ಅಪ್ಲೈ ಮಾಡಿದ್ರೆ we can written as x -2 ಅಲ್ಲಿ ಹಾಫ್ -1 ಸ್ಕ್ವೇರ್. ಓಕೆ, -1 -5. ಓಕೆ, dx that is equal to 1/2 ln of mod of x square minus 2x minus 5 -2 x minus 1 square. It can be written as -6 can be written as √6 whole square dx. okay, ಮತ್ತೆ ಫಾರ್ಮುಲಾ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿ 1/2 ln of mod of x square minus 2x minus 5. okay, -2 ಇಲ್ಲಿ ಫಾರ್ಮುಲಾ ಡೈರೆಕ್ಟ್ ನೋಡಿ x square minus a square ಫಾರ್ಮೆಟ್ ಅಲ್ಲಿ ಇದೆ. 1/2 ಟೈಮ್ಸ್ ಆಫ್ a ಪ್ಲೇಸ್ ಅಲ್ಲಿ √6 ಇದೆ, √6. ಓಕೆ, ಲಾಗ್ ಆಫ್ mod of x ಪ್ಲೇಸ್ ಅಲ್ಲಿ x - 1 ಇದೆ, a ಪ್ಲೇಸ್ ಅಲ್ಲಿ
root 6 by x minus 1 plus root 6 plus c. 2 cancel. 1 by 2 ln of x square minus 2x minus 5 minus log of mod of x minus 1 minus root 6 by x minus 1 plus root 6 plus c. ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಬರುತ್ತೆ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, ಸೇಮ್ 7.7 ಕೂಡ ಎಕ್ಸರ್ಸೈಸ್ 7.7 ಕೂಡ ಸೇಮ್ ಮೆಥಡ್, ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್. ಓಕೆ, ಲಾಸ್ಟ್ 3 ರಿಸಲ್ಟ್ಸ್ ಹೇಳಿದ್ನಲ್ಲ, ಆ 3 ರಿಸಲ್ಟ್ಸ್ ಇಲ್ಲಿ ಅಪ್ಲೈ ಮಾಡ್ತೀವಿ ಅಷ್ಟೇ. ಫಸ್ಟ್ ಕ್ವಶನ್, i is equal to square root of 4 minus x square. ಡೈರೆಕ್ಟ್ ಆಗಿ ಇದನ್ನ 4 ನ 2 ಸ್ಕ್ವೇರ್ ಅಂತ ಬರ್ಕೊಬಹುದು, x ಸ್ಕ್ವೇರ್. ಓಕೆ, ಡೈರೆಕ್ಟ್ ಈ 3 ಫಾರ್ಮುಲಾಸ್ ಇದೆಯಲ್ಲ, ಇದನ್ನ ಅಪ್ಲೈ ಮಾಡಾಕಿ. ಲಾಸ್ಟ್ 3 ಫಾರ್ಮುಲಾಸ್ ಇದೆಯಲ್ಲ, ಲಾಸ್ಟ್ 3 ಫಾರ್ಮುಲಾಸ್ ನಾವು ಅಪ್ಲೈ ಮಾಡ್ತೀವಿ. ಕಾಪಿ ಮಾಡ್ಕೊಳ್ಳೋಣ. ಓಕೆ, ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ. ಓಕೆ, ಅರ್ಥ ಆಗ್ತಿದ್ಯಾ? ಎ ಪ್ಲೇಸ್ ಅಲ್ಲಿ ನಿಮ್ಗೆ ಎಷ್ಟಿದೆ? 2 ಸ್ಕ್ವೇರ್, ಎ ಪ್ಲೇಸ್ ಅಲ್ಲಿ 2. ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಇದ್ರ ಆನ್ಸರ್ ಏನಾಗುತ್ತೆ? ಎಕ್ಸ್ ಬೈ 2 ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 by 2 sin inverse of x by 2. ಓಕೆ, ಪ್ಲಸ್ ಕಾನ್ಸ್ಟೆನ್ಸಿ. ಇದನ್ನ ನೀವು ಫರ್ದರ್ ಆಗಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ದಟ್ ಈಸ್ ಅವರ್ ಆನ್ಸರ್. ಓಕೆ, ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಕ್ವಶನ್, i is equal to square root of 1 minus 4x square. ನಾನು ಆಲ್ರೆಡಿ ಹೇಳಿದ್ದೇನೆ, ಕ್ವಾಡ್ರಾಟಿಕ್ ಇದ್ರೆ ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ಆಲ್ವೇಸ್ 1 ಇರ್ಬೇಕಂತ. ಬಟ್ ಇಲ್ಲಿ 4 ಇದೆ, ಸ್ಕ್ವೇರ್ ರೂಟ್ ಒಳಗಡೆ ನೀವು -4 ಕಾಮನ್ ತೆಗಿಬೇಡಿ, 4 ಮಾತ್ರ ಕಾಮನ್ ತೆಗಿ. ಓಕೆ, 4 ಕಾಮನ್ ತಗೊಂಡ್ರೆ ಏನಾಗುತ್ತೆ? 1/4 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ದಟ್ ಈಸ್ ನಥಿಂಗ್ ಬಟ್ i ಸ್ಕ್ವೇರ್ ರೂಟ್ ಆಫ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ 1/4 ನ 1/2 ಸ್ಕ್ವೇರ್ ಅಂತ ಬರ್ಕೊಬಹುದು, ಮೈನಸ್ ಎಕ್ಸ್ ಸ್ಕ್ವೇರ್. i is equal to root 4 ಅಂದ್ರೆ 2 ಸ್ಕ್ವೇರ್ ರೂಟ್ ಆಫ್ 1/2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೇಮ್ ಫಾರ್ಮುಲಾ, ಇದೇ ಫಾರ್ಮುಲಾ, ಲಾಸ್ಟ್ ಫಾರ್ಮುಲಾ. i is equal to 2 times of x by 2 square root of ಇದೇನಾಗುತ್ತೆ? 1/4 minus x square plus 1/4 by 2. okay, sin inverse x by 1/4, sorry 1/2, a value 1/2. okay, plus constant c. ಸಿಂಪ್ಲಿಫೈ ಮಾಡಿದ್ರೆ 2 ಇನ್ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ x square root of 1/4 minus x square plus 1/4 sin inverse 2x. ಓಕೆ, ಪ್ಲಸ್ ಕಾನ್ಸ್ಟೆನ್ಸಿ. ಇದು ರಿಕ್ವೈರ್ಡ್ ಸೊಲ್ಯೂಷನ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್ ಇಲ್ಲೇ ಆಡ್ ಮಾಡ್ಕೊಳ್ಳೋಣ. i is equal to square root of x square plus 4x plus 6. ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್ ನಾನು ಹೇಳಿದ್ನಲ್ಲ, x square plus 4x plus 6 can be written as x square coefficient 1 ಇದೆಯಾ? yes 1 ಇದೆ. ನೆಕ್ಸ್ಟ್ x ಪ್ಲಸ್ x ಕೋಫಿಷಿಯಂಟ್ ಎಷ್ಟು? 4, ಅದ್ರದ್ದು ಹಾಫ್ 2 ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಆಫ್ 2 ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್ ಪ್ಲಸ್ 6. ಓಕೆ, x ಪ್ಲಸ್ 2 ಸ್ಕ್ವೇರ್. ಓಕೆ, ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. x ಬರ್ಕೊಳ್ಳಿ, x ಕೋಫಿಷಿಯಂಟ್ ಏನಿದೆಯೋ ಅದನ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, ಪ್ಲಸ್ 4 ಅದರಲ್ಲಿ ಹಾಫ್ ಅಂದ್ರೆ ಪ್ಲಸ್ 2. ಓಕೆ, ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಏನ್ ನಂಬರ್ ಇದೆ ಅದಕ್ಕೆ ಸ್ಕ್ವೇರ್ ತಗೊಳ್ಳಿ, ಮೈನಸ್ ಆಲ್ವೇಸ್ ಮೈನಸ್ ಇರ್ಬೇಕಿಲ್ಲಿ. ಓಕೆ, ಕಾನ್ಸ್ಟೆಂಟ್ ಏನಿದ್ರೆ ಆ ಕಾನ್ಸ್ಟೆಂಟ್ ಹಂಗೆ ಬರ್ಕೊಳ್ಳಿ. ಮೈನಸ್ 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 6, ದಟ್ ಈಸ್ ಈಕ್ವಲ್ ಟು x ಪ್ಲಸ್ 2 ಸ್ಕ್ವೇರ್ ಮೈನಸ್ ದಿಸ್ ಇಸ್ ವಿ ಗೆಟ್ minus 4 plus 2 we get plus 2. okay, minus 4 plus 6 is to plus 2. okay, ಇದನ್ನ ಬೇಕಾದ್ರೆ ನೀವು i is equal to square root of x plus 2 square 2 ನ root 2 whole square ಅಂತ ಬರ್ಕೊಬಹುದು. ಇದು ಹೆಂಗಿದೆ ಅಂದ್ರೆ square root of x square plus a square integration of x square plus a square dx ಫಾರ್ಮೆಟ್ ಅಲ್ಲಿ ಇದೆ ಇದು.
ಓಕೆ, ಇದ್ರ ಫಾರ್ಮುಲಾ ಏನು? ಸೆಕೆಂಡ್ ಫಾರ್ಮುಲಾ. ಓಕೆ, x/2 ನೋಡಿ ಇದ್ರದ್ದು ಫಾರ್ಮುಲಾ. ಇದು ಸೆಕೆಂಡ್ ಫಾರ್ಮುಲಾ ಟೈಪ್ ಇದೆ. ಓಕೆ, x/2 ಇಲ್ಲಿ x ಪ್ಲಸ್ ಅಲ್ಲಿ x+2 ಇದೆ, x+2/2. ಓಕೆ, ನೆಕ್ಸ್ಟ್ ಏನಿದೆ ಅದು ಫಾರ್ಮುಲಾ √(x² + x+2² + 4 + 2. ಓಕೆ, ಪ್ಲಸ್ ನೆಕ್ಸ್ಟ್ a²/2 ಇಲ್ಲಿ a ಎಷ್ಟು √2, a² ಅಂದ್ರೆ ನಮ್ಗೇನ್ ಬರುತ್ತೆ √2² 2ನೇ ಬರುತ್ತೆ. 2/2 log of mod of x ಎಷ್ಟು ಇಲ್ಲಿ x+2. ಓಕೆ, ಪ್ಲಸ್ √(x+2² + 2 ಪ್ಲಸ್ c ಕಾನ್ಸ್ಟೆಂಟ್. ಅಷ್ಟೇ ನಮ್ ಸೊಲ್ಯೂಷನ್. ಇದನ್ನ ಬೇಕಾದ್ರೆ ನೀವು ಸಿಂಪ್ಲಿಫೈ ಮಾಡ್ಕೊಬಹುದು. ಓಕೆ, ಈ ಎಕ್ಸಸೈಸ್ ಕಂಪ್ಲೀಟ್ ಈ ಎಕ್ಸಸೈಸ್ ಇದೇ ಈ 3 ಫಾರ್ಮುಲಾಸ್ ಅಲ್ಲೇ ಇರುತ್ತೆ. ಓಕೆ, ಕ್ವಾಡ್ರಾಟಿಕ್ ಇರುತ್ತೆ, √(quadratic) ಇರುತ್ತೆ. ಡೈರೆಕ್ಟ್ ಫಾರ್ಮುಲಾ ಇಟ್ಟರೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ. ಡೈರೆಕ್ಟ್ ಆಗಿ ಇಲ್ಲ ಅಂದ್ರೆ ಫಸ್ಟ್ ಗೆ ನೀವು ಸಿಂಪ್ಲಿಫೈ ಮಾಡ್ಕೊಂಡು ನೆಕ್ಸ್ಟ್ ಈ ಮೂರಲ್ಲಿ ಯಾವುದೋ ಒಂದು ಫಾರ್ಮೆಟ್ ಅಲ್ಲಿ ಇರುತ್ತೆ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇಷ್ಟು ಟೋಟಲ್ ಆಗಿ ಇಂಡೆಫಿನಿಟ್ ಇಂಟಿಗ್ರೇಷನ್ ಇಷ್ಟೇ ಹಬ್ಬ, ಇನ್ನೇನು ಇಲ್ಲ. NCERT ಇಂಡೆಫಿನಿಟ್ ಇಂಟಿಗ್ರೇಷನ್ ಇಷ್ಟೇ ಇರುತ್ತೆ. ಓಕೆ, ನೀವು KCET ಗೆ ಪ್ರಿಪೇರ್ ಆಗ್ತಾ ಇದ್ರು ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಅದು ಕೂಡ ನಿಮ್ಗೆ ಈಸಿ ಇರುತ್ತೆ, ತುಂಬಾ ಈಸಿ ಇರುತ್ತೆ. ಓಕೆ, ಅದನ್ನ ಕೂಡ ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.